ಪತ್ರಿ ಸರ್ ಅವರು ಯಾತಕ್ಕೆ ಹುಣ್ಣಿಮೆ ಧ್ಯಾನ ಮಾಡ್ಲೇಬೇಕು, ಅದನ್ನ ನಾವು ಕಳ್ಕೋಬಾರ್ದು ಅನ್ನೋದನ್ನ ಹೇಳ್ತಾ ಇದ್ರು ಅನ್ನೋ ಬಗ್ಗೆ ಇವತ್ತು ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಣ. ನಮ್ಮ ಭಾರತ ದೇಶ ಆಧ್ಯಾತ್ಮಕ್ಕೆ ತವರೂರು. ಭಾರತೀಯರು ಹುಣ್ಣಿಮೆಯ ಪ್ರಾಶಸ್ತ್ಯವನ್ನ ತಿಳಿದಿದ್ರಿಂದ ಹುಣ್ಣಿಮೆಯನ್ನ ಉಪವಾಸ, ವ್ರತ, ಜಪ, ದಾನ, ಧರ್ಮಕ್ಕೆ ಸೀಮಿತಗೊಳಿಸಿದ್ರೆ ಹೊರತು ಧ್ಯಾನಕ್ಕೆ ಶ್ರೇಷ್ಠ ಅಂತ ಎಲ್ಲೂ ಹೇಳಲಿಲ್ಲ. ಆದ್ರೆ ನಾವು ಪಿರಮಿಡ್ ಮಾಸ್ಟರ್ಸ್ ಯಾವುದೇ ಕಾರಣಕ್ಕೂ ಒಂದು ಹುಣ್ಣಿಮೆನೂ ಕೂಡ ಕಳ್ಕೊಳ್ಳದೇನೆ ಹುಣ್ಣಿಮೆಯ ದಿನಗಳಲ್ಲಿ ತಪ್ಪದೆ ಧ್ಯಾನ ಸಾಧನೆಯಲ್ಲಿ ತೊಡಗಿ ಆಧ್ಯಾತ್ಮಿಕ ಲಾಭಗಳನ್ನ ಪಡಿಲೇಬೇಕು ಅನ್ನೋದನ್ನ ಪತ್ರಿ ಸರ್ ಅವರು ನಮ್ಗೆ ಹೇಳ್ತಾ ಇದ್ರು. ಪತ್ರಿ ಸರ್ ಹೇಳ್ತಾ ಇದ್ರು, ಹುಣ್ಣಿಮೆ ಅಂತನ್ನೋದು ಆಧ್ಯಾತ್ಮ ಸಾಧಕರಿಗೆ ಒಂದು ಅತ್ಯುತ್ತಮವಾದ ಸೃಷ್ಟಿಯ ಕೊಡುಗೆ, ಪ್ರಕೃತಿಯ ಕೊಡುಗೆ. ಈ ಅದ್ಭುತ ಕೊಡುಗೆಯನ್ನ ಅರ್ಥ ಮಾಡಿಕೊಂಡು ಬಳಸ್ಕೊಂಡು ಮಾನವ ಮಾಧವನಾಗ್ಬೇಕು ಅಂತ ಆಗಾಗ್ಗೆ ನಮ್ಮನ್ನ ಎಚ್ಚರಿಸ್ತಾ ಇದ್ರು. ಈಗ ನೋಡೋಣ, ಹುಣ್ಣಿಮೆ ಅಂದ್ರೇನು, ಅಮಾವಾಸ್ಯೆ ಅಂದ್ರೇನು, ಗ್ರಹಣ ಅಂದ್ರೇನು ಅಂತ ನೋಡೋಣ. ಭೂಮಿ ಸೂರ್ಯನ್ ಸುತ್ತ ಪ್ರದಕ್ಷಿಣೆ ಹಾಕುತ್ತೆ. ಚಂದ್ರ ತನ್ನ ಕಕ್ಷೆನಲ್ಲಿ ಭೂಮಿ ಸುತ್ತ ಪ್ರದಕ್ಷಿಣೆ ಹಾಕ್ತಾನೆ. ಭೂಮಿ ಮತ್ತು ಚಂದ್ರ ಇಬ್ರು ಸೇರಿ ಸೂರ್ಯನನ್ನ ಪ್ರದಕ್ಷಿಣೆ ಹಾಕುತ್ತೆ. ಈ ತರ ಪ್ರದಕ್ಷಿಣೆ ಹಾಕ್ತಾ ಇರುವಾಗ ಭೂಮಿಯು ಸೂರ್ಯ ಮತ್ತು ಚಂದ್ರರ ನಡುವೆ ಇದ್ದಾಗ ಹುಣ್ಣಿಮೆ ಘಟಿಸುತ್ತೆ. ಭೂಮಿ ಮತ್ತು ಸೂರ್ಯರ ನಡುವೆ ಚಂದ್ರ ಇದ್ದಾಗ ಅಮಾವಾಸ್ಯೆ ಘಟಿಸುತ್ತೆ. ಸೂರ್ಯನಿಂದ ಹೊರಹೊಮ್ಮುವಂತಹ ಬೆಳಕು ಚಂದ್ರನ ಮೇಲ್ಮೈ ಮೇಲೆ ಪೂರ್ಣವಾಗಿ ಬಿದ್ದಾಗ ಹುಣ್ಣಿಮೆ ಸಂಭವಿಸುತ್ತೆ ಅಂತನೋ, ಚಂದ್ರನ ಮೇಲ್ಮೈ ಮೇಲೆ ಸ್ವಲ್ಪನೂ ಸೂರ್ಯನ ಬೆಳಕು ಬೀಳದೆ ಇದ್ದಾಗ ಅಮಾವಾಸ್ಯೆ ಸಂಭವಿಸುತ್ತೆ ಅಂತನೋ, ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸಾಲಿನಲ್ಲಿ ಬಂದಾಗ ಒಂದು ಗ್ರಹದ ನೆರಳು ಮತ್ತೊಂದು ಗ್ರಹದ ಮೇಲೆ ಬಿದ್ದಾಗ ಗ್ರಹಣ ಸಂಭವಿಸುತ್ತೆ ಅಂತಾನು ಹೇಳೋದು. ಕೆಲವು ಹುಣ್ಣಿಮೆ ದಿನ ಚಂದ್ರಗ್ರಹಣ ಆಗತ್ತೆ, ಕೆಲವು ಅಮಾವಾಸ್ಯೆ ದಿನ ಸೂರ್ಯನ ಗ್ರಹಣನು ಘಟಿಸುತ್ತೆ. ಇವೆಲ್ಲ ಪ್ರತಿ ಹುಣ್ಣಿಮೆಗೂ ಗ್ರಹಣ ಬರುತ್ತೆ ಅಂತ ಅರ್ಥ ಅಲ್ಲ. ಆದ್ರೆ ಹುಣ್ಣಿಮೆ ದಿನ ಚಂದ್ರಗ್ರಹಣ, ಕೆಲವು ಅಮಾವಾಸ್ಯೆ ದಿವಸ ಸೂರ್ಯನ ಗ್ರಹಣನು ಘಟಿಸುತ್ತೆ. ಇವೆಲ್ಲ ಘಟಿಸ್ತಾ ಇರೋದು ಮಾನವನ ಯೋಜನೆಯಿಂದಲ್ಲ ಅಥವಾ ಮಾನವನ ನಿರ್ಣಯದಿಂದಲ್ಲ, ಮಾನವನ ಬುದ್ಧಿವಂತಿಕೆಯ ಲೆಕ್ಕಾಚಾರದಿಂದ ಕೂಡ ಅಲ್ಲ. ಇವೆಲ್ಲ ಕಾಸ್ಮಿಕ್ ಲೆಕ್ಕಾಚಾರದಿಂದ, ಬ್ರಹ್ಮಾಂಡದ ಪ್ರಾಕೃತಿಕ ಸೃಷ್ಟಿಯ ಲೆಕ್ಕಾಚಾರದಿಂದ ನಡೆಯುವಂಥವು. ಹಾಗೂ ಮಾನವನ ಜೀವ ಮತ್ತು ಜೀವನದ ಮೇಲೆ ಪ್ರಭಾವ ಹಾಗೂ ಪರಿಣಾಮ ಬೀರೋ ಅಂಥವು. ಹುಣ್ಣಿಮೆ ದಿನ ಚಂದ್ರ ಭೂಮಿಗೆ ಅತಿ ಹತ್ರನೂ ಇರೋದ್ರಿಂದ ಆ ದಿನ ಪ್ರಖರವಾದ ಸೂರ್ಯನ ಬೆಳಕು ಚಂದ್ರನ ಮೇಲೆ ಪೂರ್ಣವಾಗಿ ಬಿದ್ದು ಭೂಮಿಗೆ ಅತಿ ಹತ್ತಿರದಲ್ಲಿ ಪ್ರತಿಫಲಿಸೋದ್ರಿಂದ, ಅಂದ್ರೆ ರಿಫ್ಲೆಕ್ಟ್ ಆಗೋದ್ರಿಂದ ಆ ಬೆಳಕು ಭೂಮಿ ಮೇಲೆ ಬಿದ್ದು ಭೂಮಿ ಎಲ್ಲ ಬೆಳದಿಂಗಳಿಂದ ಕೂಡಿರುತ್ತೆ ಅನ್ನೋಷ್ಟು ಮಾತ್ರ ಭೌತ ವಿಜ್ಞಾನಿಗಳು ವೈಜ್ಞಾನಿಕವಾಗಿ ತಿಳಿಯೋಕೆ ಹಾಗೂ ತಿಳಿಸೋಕೆ ಸಾಧ್ಯವಾಗಿದೆಯೇ ಹೊರತು ಆ ಬೆಳದಿಂಗಳು ಅಧ್ಯಾತ್ಮ ಸಾಧಕರಿಗೆ ಹೇಗೆ ಲಾಭದಾಯಕ ಅನ್ನೋದನ್ನ ಸಾಮಾನ್ಯ ವಿಜ್ಞಾನ ತಿಳಿಯಕ್ಕಾಗ್ಲಿ ವಿವರಿಸಕ್ಕಾಗ್ಲಿ ಸಾಧ್ಯ ಆಗಿಲ್ಲ. ಆಧ್ಯಾತ್ಮಿಕವಾಗಿ ಹುಣ್ಣಿಮೆ ಹೇಗೆ ಲಾಭದಾಯಕ ಅಂತ ಅನ್ನೋದು ಅರ್ಥವಾಗ್ಬೇಕಾಗಿದ್ರೆ ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆ ಗೊತ್ತಾಗ್ಬೇಕು. ಅದರಲ್ಲೂ ಸೂರ್ಯಮಂಡಲದ ಬಗ್ಗೆ, ಮಾನವನ ದೇಹ ಸೃಷ್ಟಿಯ ಬಗ್ಗೆ, ಅವನಲ್ಲಿರುವಂತಹ ಸ್ಥೂಲ ಮತ್ತು ಸೂಕ್ಷ್ಮ ಅಂಶಗಳ ಬಗ್ಗೆ, ಪಂಚಭೂತಗಳ ಬಗ್ಗೆ, ಪ್ರಕೃತಿಯ ಬಗ್ಗೆ, ಆತ್ಮವಿಕಸನದ ಬಗ್ಗೆ ತಿಳುವಳಿಕೆ ಇರಲೇಬೇಕು. ಹಾಗೂ ಆ ಜ್ಞಾನವನ್ನ ನಾವು ಪಡ್ಕೋಬೇಕು. ಮೊಟ್ಟ ಮೊದಲಿಗೆ ಸೃಷ್ಟಿಯ ಬಗ್ಗೆ ತಿಳ್ಕೊಳ್ಳೋಣ. ಇಡೀ ಬ್ರಹ್ಮಾಂಡನೇ ಪರಮಾತ್ಮನ ಸೃಷ್ಟಿ. ಅವನ ಭವ್ಯ ಸೃಷ್ಟಿನಲ್ಲಿ ಮಾನವನ ಸೃಷ್ಟಿ ಅತ್ಯದ್ಭುತ. ಭಗವಂತನ ಸೃಷ್ಟಿಯ ಹಲವಾರು ವೈಶಿಷ್ಟ್ಯಗಳಲ್ಲಿ ಇಂದಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೆಲವನ್ನ ಹೇಳೋದಾದ್ರೆ, ಬ್ರಹ್ಮಾಂಡದಲ್ಲಿ ಸೃಷ್ಟಿಯಲ್ಲಿರುವಂತಹ ಸೂರ್ಯಮಂಡಲ, ಈ ಭೂಮಂಡಲ, ಜೀವರಾಶಿಗಳ ಸಾಮ್ರಾಜ್ಯದಲ್ಲಿರುವಂತಹ ಸಸ್ಯ ಸಂಕುಲ, ಪ್ರಾಣಿ ಸಂಕುಲ, ಮಾನವ ಸಂಕುಲಗಳು ಹಾಗೂ ಪಂಚಭೂತಗಳು, ವಿಶೇಷವಾಗಿ ಸೃಷ್ಟಿಸಲಾಗಿರುವಂತ ಈ ಮಾನವನ ಶರೀರ, ಈ ಎಲ್ಲಾನು ಕೂಡ ವಿಶೇಷ ಸೃಷ್ಟಿಗಳೇನೆ, ಒಂದಕ್ಕೊಂದು ಪರಾವಲಂಬನೆ ಇದ್ದೇ ಇದೆ. ಮಾನವ ಸೃಷ್ಟಿಯ ಒಂದು ಭಾಗ, ಪ್ರಕೃತಿನೂ ಕೂಡ ಸೃಷ್ಟಿಯ ಒಂದು ಭಾಗ. ಸೂರ್ಯಮಂಡಲದ ಸೂರ್ಯ ಮತ್ತು ಚಂದ್ರ ಕೂಡ ಪ್ರಕೃತಿಯ ಒಂದು ಭಾಗ. ಮಾನವನ ದೇಹ ಪ್ರಕೃತಿ ಈ ಸಹಜ ಪ್ರಕೃತಿಯೊಂದಿಗಿದ್ದು ಸೂರ್ಯಮಂಡಲದ ಮೂಲಕ ಈ ಮಾನವನ ಆತ್ಮವಿಕಸನವನ್ನ ಶೀಘ್ರಗೊಳಿಸಬಹುದು ಅಂತ ಅನ್ನೋದು ಕಾಸ್ಮಿಕ್ ಪ್ಲಾನಿಂಗ್ ಅಥವಾ ಕಾಸ್ಮಿಕ್ ಕ್ಯಾಲ್ಕುಲೇಷನ್ ಅಂತ ಹೇಳ್ಬೋದು. ಈ ಆತ್ಮವಿಕಸನದ ಪ್ರಕ್ರಿಯೆಯಲ್ಲಿ ಸೂರ್ಯಮಂಡಲದ ಸೂರ್ಯ ಮತ್ತು ಚಂದ್ರರು ಹೇಗೆ ಪೂರಕವಾಗಿದೆ ಅಂತ ತಿಳ್ಕೊಳ್ಳೋಣ. ಜೀವ ಸಂಕುಲ ದೈಹಿಕವಾಗಿ ಬೆಳೆಯೋಕೆ, ದೇಹಾರೋಗ್ಯಕ್ಕೆ, ಜೀವನ ಚಟುವಟಿಕೆಯಿಂದಿರೋಕೆ ಸೂರ್ಯ ಪೂರಕವಾಗಿದ್ರೆ
ಮಾನಸಿಕ ಸಮತೋಲನಕ್ಕೆ, ಜೀವದ ವಿಕಸನಕ್ಕೆ, ಆತ್ಮ ವಿಕಸನಕ್ಕೆ ಬೇಕಾದ ಪೂರಕವಾದ ಅಖಂಡ ವಿಶ್ವಶಕ್ತಿಯನ್ನ ಆ ಚಂದ್ರ ಬೆಳಕಿನ ರೂಪದಲ್ಲಿ ಪೂರೈಸ್ತಾನೆ. ಜೀವಿಗಳ ಜೀವ ಕಾಪಾಡೋಕೆ ಹಾಗೂ ಜೀವನ ಸಾಗಿಸೋಕೆ ಸೂರ್ಯ ಪೂರಕವಾಗಿದ್ರೆ ಚಂದ್ರ ಜೀವನ್ಮುಕ್ತಿಗೆ ಪ್ರೇರಕವಾಗಿದ್ದಾನೆ. ಮುಕ್ತಿ ಅಂತಂದ್ರೆ ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆ. ಈ ಸೂರ್ಯ ಚಂದ್ರರಿಂದ ಮಾನವನಿಗೆ ಏನೇನು ಸಿಗೋ ತರಹ ಸೃಷ್ಟಿಯ ವ್ಯವಸ್ಥೆ ಇದೆ ಅಂತ ನೋಡಿದಾಗ, ಸೂರ್ಯನಿಂದ ಜೀವಿಗಳಿಗೆ ಶಾಖ, ಬೆಳಕು, ಬಣ್ಣ, ಆಹಾರ, ಆರೋಗ್ಯ ಮತ್ತು ಸದೃಢ ದೇಹ ಲಭಿಸಿದ್ರೆ, ಚಂದ್ರನಿಂದ ನಮ್ಗೆ ತಂಪು, ಬೆಳಕು, ಕಂಪನ, ಮಾನಸಿಕ ಪ್ರಶಾಂತತೆ, ದೈಹಿಕ ವಿಶ್ರಾಂತಿ ಲಭಿಸುತ್ತೆ. ಹುಣ್ಣಿಮೆಯ ಪರಿಪೂರ್ಣ ಚಂದ್ರನ ಕಿರಣಗಳ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆ ಹಾಗೂ ಆತ್ಮಜ್ಞಾನಕ್ಕೆ ಬೇಕಾಗಿರುವಂತಹ ದಿವ್ಯ ಶಕ್ತಿ, ಮನೋಶಕ್ತಿ, ಇಚ್ಛಾಶಕ್ತಿ ಮಾನವನಿಗೆ ಲಭಿಸುತ್ತೆ. ಚಂದ್ರನ ಬೆಳಕಿನ ಕಿರಣದಲ್ಲಿ ಮಾನವನ ಅಜ್ಞಾನದ ಅಂಧಕಾರವನ್ನ, ಕತ್ತಲೆಯನ್ನ ಹೋಗಲಾಡಿಸಬಲ್ಲಂತ ಶಕ್ತಿ ಇದೆ. ಈ ಸೂರ್ಯೋದಯ ಮಾನವನ ಕರ್ಮಗಳಿಗೆ, ಚಟುವಟಿಕೆಗೆ ಸೂಚಕವಾಗಿ ಪ್ರೇರಕವಾಗಿದ್ರೆ, ಸೂರ್ಯಾಸ್ತಮದಲ್ಲಿ ಆಕಾಶದಲ್ಲಿ ಮೂಡುವಂತ ವಿಭಿನ್ನ ಸುಂದರ ಬಣ್ಣಗಳು ಮಾನವನಿಗೆ, ಮಾನವನ ಮನಸ್ಸಿಗೆ ಸಂತೋಷವನ್ನ ತಂದ್ಕೊಡುತ್ತೆ, ಉಲ್ಲಾಸವನ್ನ ತರುತ್ತೆ ಹಾಗೂ ಖಿನ್ನತೆ ಇರೋರ್ಗೆ ಖಿನ್ನತೆ ಕಡಿಮೆ ಆಗುತ್ತೆ. ರಾತ್ರಿಯ ಚಂದ್ರೋದಯ ಏನ್ ಮಾಡತ್ತೆ? ಹಗಲಿನ ಚಟುವಟಿಕೆಯನ್ನ ಕಡಿಮೆ ಮಾಡಿ ದೇಹಕ್ಕೆ ತಂಪು ನೀಡುತ್ತೆ. ನಮ್ಮ ಬ್ರೈನು ಫೋಟೋ ಸೆನ್ಸಿಟಿವ್ ಅಂತಂದ್ರೆ, ನಮ್ಮ ಮೆದುಳು ಹೇಗೆ ಅಂದ್ರೆ ಬೆಳಕಾಗಿದ್ದಾಗ ಚಟುವಟಿಕೆಯಿಂದಿರೋ ಹಾಗೂನು, ಕತ್ಲಾದಾಗ ವಿಶ್ರಾಂತ ನಿದ್ರೆ ಸ್ಥಿತಿಗೆ ಹೋಗೋ ಹಾಗೂನು ರಚನೆ ಆಗಿದೆ. ಹಾಗಾಗಿ ಸೂರ್ಯನ ಬೆಳಕಿಲ್ಲದ ರಾತ್ರಿಯಲ್ಲಿ ವಾತಾವರಣ ಸಹಜವಾಗಿ ತಂಪಾಗಿ ಭೌತಿಕ ಪ್ರಜ್ಞೆನೇ ಇಲ್ಲದೆ ಇರೋ ಹಾಗೆ ಗಾಢ ನಿದ್ರೆಗೆ ಪ್ರಚೋದಿಸಿ ಮಾನಸಿಕ ಪ್ರಶಾಂತತೆಯಿಂದ ದೇಹಕ್ಕೆ, ಮೆದುಳಿಗೆ ವಿಶ್ರಾಂತಿ ಕೊಡುತ್ತೆ. ನಾವು ಹುಣ್ಣಿಮೆ ಅಂತಂದಾಗ ಬರೀ ಚಂದ್ರ, ಚಂದ್ರನ ಬೆಳಕು, ಶಕ್ತಿ ಅಂತೀವಲ್ಲ. ರಜನೀಶ್ ಓಶೋ ಅವ್ರು ಹೇಳ್ತಾರೆ, ಅವರು ನನ್ನ ಆಸ್ಟ್ರಲ್ ಮಾಸ್ಟರ್ ಆಗಿದ್ರು, ಆಸ್ಟ್ರಲ್ ಗೈಡ್ ಆಗಿದ್ದವರು. ಹುಣ್ಣಿಮೆ ಕುರಿತು ಏನ್ ಹೇಳಿದ್ದಾರೆ ಅಂದ್ರೆ, ಸೂರ್ಯನಿಲ್ಲದೆ ಹುಣ್ಣಿಮೆ ಇಲ್ವೇ ಇಲ್ಲ. ಸೂರ್ಯನು ಬಿಸಿ ಶಕ್ತಿ, ಹಿಂಸಾತ್ಮಕ ಶಕ್ತಿ ಆದ್ರೆ ಚಂದ್ರನು ತಂಪಾದ ಶಕ್ತಿ. ಈ ಎರಡೂ ಶಕ್ತಿಗಳು ವಿಭಿನ್ನ ಶಕ್ತಿ ಅಲ್ಲ, ಒಂದೇ ಶಕ್ತಿ. ಆದ್ರೆ ಆ ಬಿಸಿ ಶಕ್ತಿ ಚಂದ್ರನ ಮೂಲಕ ಹಾದು ಪ್ರತಿಫಲಿಸಿ ಭೂಮಿ ಕಡೆ ಹೋಗುವಾಗ ಅದೇ ಬಿಸಿಯ ಮತ್ತು ಬೆಳಕಿನ ಸೂರ್ಯನ ಕಿರಣಗಳು ತಂಪಾಗುತ್ತವೆ ಅಂತ ಹೇಳಿದ್ದಾರೆ. ಅದು ಚಂದ್ರನ ಪವಾಡ. ಚಂದ್ರ ಕನ್ನಡಿ ಹಾಗೆ ಸೂರ್ಯನ ಕಿರಣಗಳನ್ನ ಸರಳವಾಗಿ ಬಿಂಬಿಸುತ್ತೆ. ಸೂರ್ಯನ ಬಿಸಿಯಾದ ಹಿಂಸಾತ್ಮಕ ಕಿರಣಗಳು ಚಂದ್ರನಿಂದ ಮೌನವಾಗಿ, ತಂಪಾಗಿ, ಶಾಂತಿಯುತವಾಗಿ ಭೂಮಿ ಕಡೆ ಪ್ರತಿಫಲಿಸುತ್ತೆ. ಹಾಗಾಗಿ ಚಂದ್ರ ಧ್ಯಾನಸ್ಥ. ಹುಣ್ಣಿಮೆಯ ಬೆಳದಿಂಗಳು ಧ್ಯಾನಕ್ಕೆ ಶ್ರೇಷ್ಠ ಅಂತ ಹೇಳ್ತಾ, ಸೂರ್ಯ ಮತ್ತು ಚಂದ್ರರ ಗುಣ ಸ್ವಭಾವವನ್ನ ಮಾನವನಿಗೆ ಸಂಬಂಧಿಸಿದಂತೆ ರಜನೀಶ್ ಓಶೋ ಅವರು ಅವರ ಭಾವ ಪರವಶತೆ ಅನ್ನುವಂತ ಪುಸ್ತಕದಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ, ಸೂರ್ಯ ಯೋಧನನ್ನ, ಸೈನಿಕನನ್ನ, ಹೋರಾಟಗಾರನನ್ನ ಪ್ರತಿನಿಧಿಸಿದ್ರೆ, ಚಂದ್ರನು ಅತೀಂದ್ರಿಯ ಶಕ್ತಿಯನ್ನ, ಅತೀಂದ್ರಿಯವನ್ನ ಪ್ರತಿನಿಧಿಸ್ತಾನೆ. ಸೂರ್ಯನು ನಮ್ಗೆ ಹಗಲಲ್ಲಿ ಉಷ್ಣತೆ ಮತ್ತು ಬೆಳಕನ್ನ ಹರಡಿ ಚಟುವಟಿಕೆಗೆ ಪ್ರಚೋದಿಸಿದ್ರೆ, ಚಂದ್ರನು ರಾತ್ರಿಯಲ್ಲಿ ತಂಪುಂಟು ಮಾಡಿ ನಿದ್ರೆಯನ್ನ ಪ್ರಚೋದಿಸುತ್ತೆ. ಉದಯಿಸೋ ಸೂರ್ಯನೊಂದಿಗೆ ಜೀವಂತಿಕೆ ಇರುತ್ತೆ. ಚಂದ್ರನಿರೋ ಸಮಯ ಶೀತ ಸಮಯ, ವಿಶ್ರಾಂತಿಗಾಗಿ ಮಲ್ಕೊಳ್ತೀವಿ ನಾವು. ಸೂರ್ಯ ಮತ್ತು ಚಂದ್ರರಿಬ್ರು ಆಂತರಿಕ ರಸವಿದ್ಯೆಯ ಸಂಕೇತವಾಗಿದೆ. ಚಂದ್ರ ಅಂದ್ರೆ ನಿಮ್ಮೊಳಗಿರುವಂತ ಸ್ತ್ರೀಲಿಂಗ, ಸೂರ್ಯ ಅಂದ್ರೆ ನಿಮ್ಮೊಳಗಿರುವಂತ ಪುರುಷ ಅಂತ ಹೇಳಿದ್ದಾರೆ. ಚಂದ್ರ ಅಂತಃಕರಣ ಆಗಿದ್ರೆ ಸೂರ್ಯ ಕಾರಣ. ಚಂದ್ರ ಇನ್ ಶಕ್ತಿ, ಸೂರ್ಯ ಯಾಂಗ್ ಶಕ್ತಿ. ಸೂರ್ಯನು ಶಕ್ತಿ ಚೈತನ್ಯಕ್ಕೆ ಪ್ರತೀಕವಾದ್ರೆ ಚಂದ್ರನು ಶಾಂತಿ, ಮೌನಕ್ಕೆ, ಧ್ಯಾನಕ್ಕೆ ಪ್ರತೀಕ. ಸೂರ್ಯನು ಜಾಗೃತಿ, ಜೀವನವಾದ್ರೆ ಚಂದ್ರನು ನಿದ್ರೆ, ಕನಸು ಹಾಗೂ ಕಲ್ಪನೆ ಅಂತ ವಿವರಿಸಿದ್ದಾರೆ. ಪತ್ರಿ ಸರ್ ಹೇಳ್ತಾ ಇದ್ರು, ಆಧ್ಯಾತ್ಮಿಕ ವಿಜ್ಞಾನದ ಪ್ರಕಾರ ಮಾನವನ ದೇಹ ಸೃಷ್ಟಿಯಲ್ಲೇನೆ ವಿಶೇಷತೆಗಳು ಅಡಗಿರೋದ್ರಿಂದ ಪ್ರಕೃತಿಯಿಂದಾನೇ ಮಾನವನಿಗೆ ಉಪಯುಕ್ತವಾದ ರೋಗ ಗುಣಕಾರಕ ಅಂಶಗಳು ಲಭ್ಯವಾಗೋದ್ರಿಂದ ಪ್ರಕೃತಿ ಮತ್ತು ದೇಹ ಪ್ರಕೃತಿ ಹೋಲಿಸ್ಟಿಕ್ ಆಗಿ ಸೂಕ್ಷ್ಮ ರೂಪದಲ್ಲಿ ಕಾರ್ಯನಿರ್ವಹಿಸಿ ಮಾನವನಿಗೆ ಆರೋಗ್ಯ, ಆನಂದ ಹಾಗೂ ಮಾನಸಿಕ ಪ್ರಶಾಂತತೆ ಲಭ್ಯವಾಗುತ್ತೆ.
ಕಣ್ಣಿಗೆ ಒಬ್ಬ ಡಾಕ್ಟ್ರು, ಹಲ್ಲಿಗೆ ಒಬ್ಬ ಡಾಕ್ಟ್ರು, ಹೃದಯಕ್ಕೆ ಒಬ್ಬ ಡಾಕ್ಟ್ರು ತರಹ ಅಲ್ಲ ಆಧ್ಯಾತ್ಮಿಕ ವಿಜ್ಞಾನ. ದೇಹದ ಬೇರೆ ಬೇರೆ ಅನಾರೋಗ್ಯ ಸಮಸ್ಯೆಗಳನ್ನ, ಮಾನಸಿಕ ಅಸಮತೋಲನವನ್ನ ಸರಿ ಮಾಡುವಂತಹ, ಒಬ್ಬ ಅಜ್ಞಾನಿಯನ್ನ ಜ್ಞಾನಿಯನ್ನಾಗಿ ಮಾಡುವಂತಹ ಶಕ್ತಿ ಆನಾಪಾನಸತಿ ಧ್ಯಾನ ಒಂದಿಕ್ಕೆ ಇದ್ದು, ಹುಣ್ಣಿಮೆ ಧ್ಯಾನವನ್ನ ಪರಿಪೂರ್ಣ ವೈದ್ಯ ಅಂತ ಪರಿಗಣಿಸ್ಬೋದು ಅಂತ ಪತ್ರಿಸರು ಹೇಳ್ತಾ ಇದ್ರು. ಅದಕ್ಕೆ ಪೂರಕವಾಗಿ ಸೂರ್ಯಮಂಡಲದಲ್ಲಿರುವಂತಹ ಸೂರ್ಯನ ಕಿರಣಗಳಲ್ಲಿ ಔಷಧೀಯ ಗುಣಗಳಿದ್ದು ದೈಹಿಕ ಆರೋಗ್ಯವನ್ನ ಕಾಪಾಡಿದ್ರೆ, ಚಂದ್ರನ ಬೆಳಕಿನ ಕಿರಣಗಳು ಮಾನವನ ಮಾನಸಿಕ ಪ್ರಶಾಂತತೆಯನ್ನ ಕಾಪಾಡುತ್ತೆ. ಹುಣ್ಣಿಮೆ ಎಂದಾಕ್ಷಣ ಬರೀ ಚಂದ್ರನ ಹುಣ್ಣಿಮೆ ಬೆಳಕಿನಿಂದ ನಮ್ಗೇನ್ ಸಿಗುತ್ತೆ ಅಂತ ನೋಡೋದಲ್ಲ, ಸೂರ್ಯನ ಕಿರಣಗಳೇ ಚಂದ್ರನ ಮೂಲಕ ಭೂಮಿಗೆ ಲಭ್ಯವಾಗ್ತಾ ಇರೋದ್ರಿಂದ ಸೂರ್ಯನೂ ನಮಗ್ ಸಹಾಯ ಮಾಡ್ತಾ ಇದ್ದಾನೆ. ಅದಕ್ಕೆ ಪತ್ರಿಸರ್ ಹೇಳ್ತಿದ್ರು, ಈಜ್ಬೇಕು ಅಂದ್ರೆ ನೀರಿಗೆ ಬೀಳ್ಲೇಬೇಕು, ಮುಕ್ತಿ ಪಡಿಬೇಕು ಅಂದ್ರೆ ಹುಣ್ಣಿಮೆ ಧ್ಯಾನ ಮಾಡ್ಲೇಬೇಕು ಅಂತ ನಮ್ಮ ಹತ್ರ ಎಲ್ಲ 2 ಸಲ 3 ಸಲ ಹೇಳಿಸ್ತಾ ಇದ್ರು. ಪ್ಲೀಸ್ ರಿಪೀಟ್ ಅಂತ ಹೇಳಿಸ್ತಾ ಇದ್ರು. ಈಜ್ಬೇಕು ಅಂದ್ರೆ ನೀರಿಗೆ ಬೀಳ್ಲೇಬೇಕು, ಮುಕ್ತಿ ಪಡಿಬೇಕು ಅಂದ್ರೆ ಹುಣ್ಣಿಮೆ ಧ್ಯಾನ ಮಾಡ್ಲೇಬೇಕು ಅಂತ ತುಂಬಾ ಘಂಟಾಘೋಷವಾಗಿ ಹೇಳ್ತಾ ಇದ್ರು. ಅಜ್ಞಾನದಿಂದ ವಿವೇಕವಿಲ್ಲದೆ ಇರೋದ್ರಿಂದ ನಮ್ಮಿಂದ ತಪ್ಪುಗಳು ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಹೇಳೋದು, ಅಜ್ಞಾನದಿಂದ ಪಾಪ, ಪಾಪದಿಂದ ರೋಗ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ. ಈ ಸೂಕ್ಷ್ಮ ರೂಪದಲ್ಲಿರುವಂತಹ ಕಾರಣ ಶರೀರದಲ್ಲಿ ಜನ್ಮ ಜನ್ಮಾಂತರಗಳಿಂದ ಕೂಡಿಟ್ಕೊಂಡಿರುವಂತ ನಮ್ಮ ತಪ್ಪು ನಡವಳಿಕೆಯನ್ನ, ಪಾಪಗಳನ್ನ, ಕಾರಣಗಳನ್ನ, ಘಟನೆಯ ನೆನಪುಗಳನ್ನ, ಕರ್ಮಗಳನ್ನ ಈ ಹುಣ್ಣಿಮೆಯ ಧ್ಯಾನಾಗ್ನಿಯಿಂದ ಹಾಗೂ ಜ್ಞಾನಾಗ್ನಿಯಿಂದ ಸುಟ್ಟಾಕ್ಬೋದು ಅನ್ನೋದು ಕೂಡ ಭಗವಂತನ ಸೂಕ್ಷ್ಮ ವ್ಯವಸ್ಥೆನೆ ಅದು ಮಾಡಿರುವಂಥದ್ದು. ಭಗವಂತ ನನ್ನ ತಪ್ಪುಗಳಿಂದ, ಕರ್ಮಗಳಿಂದ, ಕಷ್ಟಗಳಿಂದ ನಾನೇ ಹೊರಬರ್ಬೇಕೇ ಹೊರತು ನಾನೇ ಮಾಧವನಾಗಕ್ಕೆ ಪ್ರಯತ್ನ ಪಡ್ಬೇಕು ಅನ್ನೋಕೆ ಹುಣ್ಣಿಮೆ ಧ್ಯಾನ ಅನ್ನೋದು ಅತ್ಯುತ್ತಮ ಮಾರ್ಗ ಅಂತ ಪತ್ರಿಸರ್ ಹೇಳ್ತಾ ಇದ್ರು. ಈ ಹುಣ್ಣಿಮೆಗೂ ಗೋಚರವಾಗದೆ ಇರುವಂತ 6ನೇ ಇಂದ್ರಿಯಕ್ಕೂನು ಮನಸ್ಸುಗುನು ಇರೋ ಸಂಬಂಧ ಏನು ಅಂತ ತಿಳ್ಕೊಬೇಕು. ಯಾಕೆಂದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನಸ್ಸು ಅನ್ನೋದು ಚಂದ್ರ ಎಲ್ಲಿ ಯಾವ ಮನೇಲಿದ್ದಾನೆ ಅನ್ನೋದನ್ನ ನೋಡಿ ಆ ವ್ಯಕ್ತಿಯ ಮನಸ್ಸಿನ ಸ್ಥಿತಿಯನ್ನ ವಿವರಿಸ್ತಾರೆ, ಅಥವಾ ಅರ್ಥ ಮಾಡ್ಕೊಳ್ಳೋಕೆ, ಲಾಜಿಕ್ ಆಗಿ ಥಿಂಕ್ ಮಾಡಕ್ಕೂ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಹುಣ್ಣಿಮೆಗೂ ಈ ಮನಸ್ಸುಗೂ ಏನ್ ಸಂಬಂಧ ಇದೆ ಅಂತ ತಿಳ್ಕೊಳ್ಳೋಣ. ಯಾವುದೇ ವಸ್ತು ವಿಷಯಗಳನ್ನ ಗ್ರಹಿಸಕ್ಕಾಗ್ಲಿ, ತಿಳ್ಕೊಳಕ್ಕಾಗ್ಲಿ, ಅಥವಾ ತಿಳಿಸಕ್ಕಾಗ್ಲಿ ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಬೇಕು. ಅಂದ್ರೆ ನಮ್ಗೆ ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ ಬೇಕೇ ಬೇಕು. ನಿಜ. ಆಧ್ಯಾತ್ಮಿಕವಾಗಿ ನಮ್ಗೆ 4 ರೀತಿಯ ಕಣ್ಣುಗಳಿದೆ: ಚರ್ಮಚಕ್ಷು, ಮನೋಚಕ್ಷು, ದಿವ್ಯ ಚಕ್ಷು ಹಾಗೂ ಜ್ಞಾನಚಕ್ಷು. ಚರ್ಮಚಕ್ಷು ಅಂತಂದ್ರೆ ನಾವು ಏನು ನಮ್ಮ ದೇಹದಲ್ಲಿ ಕೊಟ್ಟಿರುವಂತ ಕಣ್ಣೇನಿದೆಯೋ ಅದು ನಾವು ನೋಡ್ತೀವಲ್ಲ, ಅದು ಚರ್ಮಚಕ್ಷು. 2ನೇ ಚಕ್ಷು ಮನೋಚಕ್ಷು. ಅಂದ್ರೇನು? ಕಣ್ಣು ತೆರೆದಿರ್ತೀವಿ, ಕಣ್ಣು ಮುಚ್ಚಿರಲ್ಲ, ಆದ್ರೂನು ನಮ್ಮ ಮನಸ್ಸು ಎಲ್ಲೋ ಲೆಕ್ಕ ಹೋಗ್ತಾ ಇರುತ್ತೆ. ಯಾರೋ ಬಂದು ನಮ್ಮನ್ನ ಹೀಗೆ ಕೈ ಆಡಿಸ್ಬಿಟ್ಟು ಏನ್ ನೋಡ್ತಾ ಇದೀಯಾ, ಏನ್ ಆಲೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾರಲ್ಲ, ಅದು ಮನೋಚಕ್ಷು. ಭ್ರಮೆಯಲ್ಲಿ ಎಲ್ಲೋ ಇರ್ತೀವಿ ನಾವು. 3ನೇದು ದಿವ್ಯ ಚಕ್ಷು. ದಿವ್ಯ ಚಕ್ಷು ಅಂದ್ರೆ ಶಿವನ 3ನೇ ಕಣ್ಣು ಅಥವಾ ಆಜ್ಞಾ ಚಕ್ರ. ಕಣ್ಣು ಮುಚ್ಚಿದ್ರು ಕೂಡ ನಾವು ನೋಡುವಂತಹದ್ದು ದಿವ್ಯ ಚಕ್ಷು. ಹಾಗೂ ಜ್ಞಾನ ಚಕ್ಷು. ಯಾವಾಗ ನಾವು ನಮ್ಮ ಜ್ಞಾನವನ್ನ ಪರಿಪೂರ್ಣವಾಗಿ ಮಾಡ್ಕೋತೀವೋ ಆಗ ಜ್ಞಾನ ಚಕ್ಷು ತೆರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಅತೀಂದ್ರಿಯ ಅನುಭವಗಳನ್ನ ಹಾಗೂ ಅನುಭೂತಿಗಳನ್ನ ಪಡೆಯೋಕೆ ಬೇಕಾಗಿರೋದು ಚರ್ಮಚಕ್ಷು ಅಲ್ಲ, ಇಂದ್ರಿಯಾತೀತ ಅಂದ್ರೆ ಇಂದ್ರಿಯವನ್ನ ಮೀರಿದಂತಹ ದಿವ್ಯ ಚಕ್ಷು. ನಾವು ಇರ್ಬೇಕಾಗಿರುವಂತ ಸ್ಥಿತಿ ಯಾವುದು? ಮಾನಸಿಕ ಪ್ರಶಾಂತ ಸ್ಥಿತಿಲಿ ಇರ್ಬೇಕು, ಆಲೋಚನೆಗಳು ಇಲ್ಲದೆ ಇರುವಂತ ಸ್ಥಿತಿಲಿ ಇರ್ಬೇಕು, ಹಾಗೂ ಅತಿ ಶಕ್ತಿಶಾಲಿ ಸುಪ್ತ ಮನಸ್ಸಿನ ಸ್ಥಿತಿ, ಸುಪ್ತ ಪ್ರಜ್ಞಾ ಸ್ಥಿತಿಯಲ್ಲಿ ಇರ್ಬೇಕು. ಹಾಗಾಗಿ ಇದು ಯಾವಾಗ ಸಾಧ್ಯ ಆಗುತ್ತೆ? ಆನಾಪಾನಸತಿ ಧ್ಯಾನದಲ್ಲಿ ರೆಗ್ಯುಲರ್ ಆಗಿ ಆಗೋದಾದ್ರೆ, ಅದರಲ್ಲೂ ಹುಣ್ಣಿಮೆ ಧ್ಯಾನದಲ್ಲಿ ನಮ್ಮ ಒಂದು ಪ್ರಜ್ಞಾ ಸ್ಥಿತಿನ ಇನ್ನೂ ಆಳವಾಗಿ ತಗೊಂಡು ಹೋಗೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆನಾಪಾನಸತಿ ಧ್ಯಾನದ ಮೂಲಕ ಯಾವುದೇ ಉಪಾಸನಾ ವಿಧಾನದಲ್ಲಿ ಸಿಗದೇ ಇರುವಷ್ಟು ಆಧ್ಯಾತ್ಮಿಕ ಲಾಭಗಳು, ಅತೀಂದ್ರಿಯ ಅನುಭವಗಳು ಹುಣ್ಣಿಮೆ ಧ್ಯಾನದಲ್ಲಿ ಲಭ್ಯವಾಗುತ್ತೆ. ಆಕಾಶ ತತ್ವಗಳಲ್ಲಿ ಒಂದಾಗಿರುವಂತಹ ಚಂದ್ರಗ್ರಹ, ಹುಣ್ಣಿಮೆ ಚಂದ್ರನ ಬೆಳಕು ಹೇಗೆ ಪೃಥ್ವಿ ತತ್ವಗಳಾದ ಭೂಮಿ ಮೇಲೆ, ಮಾನವನ ಮೇಲೆ, ಮಾನವನ ಸೂಕ್ಷ್ಮ ಮನಸ್ಸು ಮತ್ತು ಭಾವನೆಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತಂದ್ರೆ, ವೈಜ್ಞಾನಿಕವಾಗಿ ಹುಣ್ಣಿಮೆ ದಿನ ಚಂದ್ರ ಭೂಮಿಗೆ ಅತಿ ಹತ್ರ ಬರೋದ್ರಿಂದ ಹುಣ್ಣಿಮೆ ಚಂದ್ರನಿಗೂ ಚಂದ್ರನಿಂದ ಪ್ರತಿಫಲಿಸುವಂತಹ ಬೆಳಕಿನ ಕಂಪನಾ ತರಂಗಗಳಿಗೂ ಭೂಮಿಯ ಗುರುತ್ವಾಕರ್ಷಣೆಗೂ ಸಮುದ್ರ ಸಾಗರದಲ್ಲಿ
ಉಂಟಾಗುವಂತಹ ಏರಿಳಿತಗಳಿಗೂ ಕೂಡ ನೇರವಾದ ಸಂಬಂಧ ಇದೆ ಅಂತ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಭೂಗ್ರಹವು ಹೇಗೆ 70% ನೀರಿನಿಂದ ಆವೃತವಾಗಿದೆಯೋ ಹಾಗೇನೆ ಈ ಮಾನವನ ದೇಹದಲ್ಲೂ ಕೂಡ 70%ಗಿಂತ ಹೆಚ್ಚು ನೀರಿನ ಅಂಶ ಇರೋದ್ರಿಂದ ಹುಣ್ಣಿಮೆಯ ದಿನ ಸಾಗರಗಳಲ್ಲಿ ಹೇಗೆ ಏರಿಳಿತಗಳು ಉಂಟಾಗುತ್ತೋ ಹಾಗೇನೆ ಮಾನವನ ಶರೀರದಲ್ಲೂ ಕೂಡ ಸೆಳೆತದ ಪ್ರಭಾವ ಹೆಚ್ಚಿ ಕಂಪನಗಳು ಭೌತಿಕವಾಗಿಯೂ ಕೂಡ ಕಂಡುಬರುತ್ತೆ. ಭೂಮಿಗೆ ಹೇಗೆ ಆಕರ್ಷಣಾ ಶಕ್ತಿ ಇದೆಯೋ ಅದೇ ರೀತಿ ಚಂದ್ರಗ್ರಹಕ್ಕೂ ಗುರುತ್ವಾಕರ್ಷಣಾ ಶಕ್ತಿ ಇದೆ. ಆದ್ರೆ ಚಂದ್ರನಿಗಿಂತ ಭೂಮಿಗೆ 6 ಪಟ್ಟು ಹೆಚ್ಚು ಗುರುತ್ವಾಕರ್ಷಣಾ ಶಕ್ತಿ ಇರೋದ್ರಿಂದ ಸೆಳೆತ ಹೆಚ್ಚಿರುತ್ತೆ. ಮಾನವನ ಶರೀರನೂ ಕೂಡ ಒಂದು ಅಯಸ್ಕಾಂತದಂತೆನೆ ಕೆಲಸ ಮಾಡುತ್ತೆ. ಅದಕ್ಕೆ ಪೂಜೆ ಕೂತ್ಕೊಳ್ಳುವಾಗ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೋಬೇಕು. ಮಲಕೊಳ್ಳುವಾಗ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ಅಂತ ಯಾಕೆ ಮಾಡಿದ್ದಾರೆ ಅಂದ್ರೆ ಈ ಅಯಸ್ಕಾಂತೀಯ ಒಂದು ಕಂಪನಗಳೇನಿದೆಯೋ ಪ್ರಕೃತಿಯಲ್ಲಿ ಏನಿದೆಯೋ ಸಹಜವಾಗಿ ಉತ್ತರ ದಕ್ಷಿಣ ಅಂತ ಅದಕ್ಕೆ ವ್ಯತ್ಯಾಸವಾಗಿ ಆಗ್ಬಾರ್ದು, ವಿರುದ್ಧ ದಿಕ್ಕಿನಲ್ಲಿ ಕೂತ್ಕೊಂಡಂಗ ಆಗ್ಬಾರ್ದು ಅನ್ನಕ್ಕೆ ಈ ಒಂದು ಸಂಪ್ರದಾಯ ಮಾಡಿರ್ತಾರೆ. ಮಾನವನ ಶರೀರನೂ ಕೂಡ ಒಂದು ಮ್ಯಾಗ್ನೆಟ್ ಹಾಗೆ ಕಾರ್ಯನಿರ್ವಹಿಸೋದ್ರಿಂದ ಹುಣ್ಣಿಮೆ ದಿನಗಳಲ್ಲಿ ಮಾನವನ ಶರೀರದಲ್ಲೂ ಸೆಳೆತದ ಪ್ರಭಾವ ಹೆಚ್ಚಿ ದೇಹದಲ್ಲಿ ಕಂಪನಗಳು ಉಂಟಾಗೋದಲ್ದೇನೆ ಮಾನಸಿಕವಾಗಿ ಕೂಡ ಉದ್ರೇಕಗೊಂಡವಂತವರಾಗಿರ್ತಾರೆ. ಕೆಲವರು ಅದನ್ನ ಭೂತ ಪ್ರೇತಗಳ ಮೈ ಮೇಲೆ ಬಂದಿದೆ ಅಂತ ಹೇಳ್ತಾರೆ, ಅಥವಾ ಆ ವ್ಯಕ್ತಿಗೆ ಹುಚ್ಚಿಡ್ದಿದೆ, ಅಥವಾ ಅವನಲ್ಲಿ ಇರುವಂತ ಹುಚ್ಚು ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ತಾರಕಕ್ಕೇರಿ ಅವರನ್ನ ನಿಯಂತ್ರಿಸಕ್ಕಾಗ್ದೇನೆ ಕೈಕಾಲುಗಳನ್ನ ಕಟ್ಟಾಕಿ ಒಂದ್ ಕಡೆ ರೂಮಲ್ಲಿ ಕೂಡ್ ಹಾಕಿರೋದು ಕೂಡ ನೋಡಿದೀನಿ. ಝೆನ್ ಮಾಸ್ಟರ್ ಒಬ್ರೇನ್ ಹೇಳ್ತಾರೆ ಅಂದ್ರೆ ಹುಣ್ಣಿಮೆ ಚಂದ್ರನಿಂದ ಭೂಮಿ ಕಡೆ ಬರುವಂತ ಕಂಪನಗಳನ್ನ ಯಾರಿಗೆ ಸಹಿಸಕ್ಕಾಗ್ದೇನೆ ಆ ಸ್ಥಿತಿಯಲ್ಲಿ ಯಾರು ಉದ್ರೇಕಗೊಳ್ತಾ ಇರ್ತಾರೋ ಅಂತಹವರನ್ನ ಸರಿದಾರಿಯಲ್ಲಿ ಮಾರ್ಗದರ್ಶನ ಮಾಡಿ ಪ್ರತಿನಿತ್ಯದ ಧ್ಯಾನದಲ್ಲಿ ತೊಡಗಿಸಿದ್ದೇ ಆದ್ರೆ ಅವರ ದೇಹ ಚಂದ್ರನ ಕಂಪನಗಳನ್ನೂ ಸಹಿಸಿ ಅವರು ಪ್ರಬುದ್ಧರಾಗ್ಬೋದು. ಇನ್ನೂ ಬಹಳ ಒಂದು ಮುಖ್ಯವಾದ ವಿಚಾರ ಏನು ಅಂದ್ರೆ ಅಂತಹ ಯಾರು ಹುಣ್ಣಿಮೆ ಅಮಾವಾಸ್ಯೆಗಳು ತುಂಬಾ ರಿಯಾಕ್ಟ್ ಆಗ್ತಿರ್ತಾರೋ, ತುಂಬಾ ವೈಬ್ರೇಷನ್ಸ್ ತಡ್ಕೊಳಕ್ ಆಗದೆ ಒದ್ದಾಡ್ತಾರೋ ಅವ್ರಿಗೆ ಸ್ಟ್ರೀಮ್ ಲೈನ್ ಮಾಡಿ ಧ್ಯಾನದಲ್ಲಿ, ಹುಣ್ಣಿಮೆ ಧ್ಯಾನದಲ್ಲಿ, ಪಿರಮಿಡ್ ಧ್ಯಾನದಲ್ಲಿ ಕೂಡ್ಸಿದ್ರೆ ಅವರಲ್ಲಿ ಕುಂಡಲಿನಿ ಜಾಗೃತ ನಮಗಿಂತ ಬೇಗ ಅವ್ರಿಗಾಗತ್ತೆ ಅಂತ ಹೇಳಿದ್ದಾರೆ. ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ಅಂತಹ ಅವರ ದೇಹ ಮತ್ತು ಮನಸ್ಸಿನ ಮೇಲೆ ಹಿಡಿತವನ್ನ ಸಾಧಿಸೋಕೆ ಆಗದಿರುವಂತ ದುರ್ಬಲ ವ್ಯಕ್ತಿಗಳ ವಿಭಿನ್ನ ವರ್ತನೆಗಳನ್ನ ಮನೋವಿಜ್ಞಾನದಲ್ಲಿ, ಮನೋಶಾಸ್ತ್ರಜ್ಞರು ಸೈಕಾಲಜಿನಲ್ಲಿ ಮಾನಸಿಕ ಅಸ್ವಸ್ಥತೆ, ಮೆಂಟಲ್ ಡಿಸಾರ್ಡರ್ ಅಂತ ಹೆಸರಿಟ್ಟು ಅವರುಗಳ ಭಾವೋದ್ರೇಕಗಳನ್ನ, ಭಯಾನಕ ನಡವಳಿಕೆಗಳನ್ನ ಕಡಿಮೆ ಮಾಡೋಕೆ ರಾಸಾಯನಿಕ ಔಷಧಿಗಳನ್ನ ಕೊಟ್ಟು ಸದಾ ನಿದ್ರೆಯ ಮಂಪರ್ನಲ್ಲಿರೋ ಹಾಗೆ ಮಾಡಿರ್ತಾರೆ ಅಂತ ಅವರ ಪೋಷಕರಿಂದಾನೇ ಕೇಳಿದ್ವಿ ನಾವು. ಪತ್ರಿಸರ ಹತ್ರ ಈ ವಿಚಾರ ಕುರಿತು ಚರ್ಚಿಸಿದಾಗ ಅವ್ರು ಹೇಳಿದ್ರು, ಅಂತವ್ರನ್ನ ಪ್ರತಿದಿನ ಪಿರಮಿಡ್ ಕೆಳಗೆ ರಾತ್ರಿ ಮಲ್ಕೊಳ್ಳುವಾಗ್ಲೂ ಪಿರಮಿಡ್ ಕೆಳಗಡೆ ಮಲಗಿಸಿ ಧ್ಯಾನದಲ್ಲಿ ತೊಡಗಿಸಿ ಮಾಡಿದ್ರೆ, ಪ್ರತಿ ಹುಣ್ಣಿಮೆಯ ಬೆಳಕಿನಲ್ಲಿ ಧ್ಯಾನದಲ್ಲಿ ತೊಡಗಿಸಿದ್ರೆ ಸಹಸ್ರಾರ ಚಕ್ರದ ಮೂಲಕ ಹರಿಯುವಂತ ಬೆಳಕಿನಿಂದ ಕೂಡಿರುವಂತ ವಿಶ್ವ ಚೈತನ್ಯದ ಕಂಪನಗಳು ದೇಹದಲ್ಲಿ ಉತ್ಪತ್ತಿಯಾಗುವಂತ ಅಯಸ್ಕಾಂತ ಕಂಪನಗಳ ಜೊತೆ ಸಮ್ಮಿಳಿತಗೊಂಡು ಅವರೊಟ್ಟಿಗೆ ಇತರ ಧ್ಯಾನಿಗಳು ಕೂಡ ಕೂತ್ಕೊಂಡು ಚೈನ್ ಮೆಡಿಟೇಷನ್ ಮಾಡೋ ಮೂಲಕ ಅವರನ್ನ ಸುಧಾರಣೆ ಮಾಡಬಹುದು. ಇದನ್ನ ಮೈಸೂರಿನಲ್ಲಿ ಹಾಗೂ ಶಿವಮೊಗ್ಗದಲ್ಲಿ ನಾವು ಪ್ರಯತ್ನ ಪಟ್ಟಿದೀವಿ. ಖಂಡಿತವಾಗ್ಲೂ ಯಶಸ್ವಿಯಾಗಿದ್ದೀವಿ. ಅಂತ ವ್ಯಕ್ತಿಗಳು ನಾರ್ಮಲ್ ವ್ಯಕ್ತಿಗಳಾಗಿರೋದನ್ನು ನೋಡಿದೀವಿ. ಈಗ ನೋಡೋಣ ಹುಣ್ಣಿಮೆ ಧ್ಯಾನದ ಮೂಲಕ ಹೇಗೆ ಮಾನವ ಮಾಧವನಾಗಬಹುದು ಅಂತ. ಯಾಕೆಂದ್ರೆ ಮಾನವ ಮಾಧವನಾಗಕ್ಕೆ, ಮುಕ್ತಿ ಪಡೆಯಕ್ಕೆ ಹುಣ್ಣಿಮೆ ಧ್ಯಾನ ಸಹಾಯಕ ಅಂತ ಹೇಳ್ತೀವಲ್ಲ, ಹೇಗೆ ಅಂತ ನೋಡ್ಕೊಳ್ಳೋಣ. ಮಾನವ ಪ್ರಾಣಿ ಸಂಕುಲದಿಂದಾನೇ ಬಂದಿದ್ರು ಕೂಡ ಎಲ್ಲಾ ಪ್ರಾಣಿಗಳಿಗಿಂತಾನು ಮಾನವನ ಜನ್ಮ ಶ್ರೇಷ್ಠ. ಯಾಕೆಂದ್ರೆ ಪ್ರಮುಖವಾಗಿ ಮಾನವನಲ್ಲಿರುವಂತ ಸುಪ್ತ ಪ್ರಜ್ಞೆ ಹಾಗೂ ಬಳಸಬಹುದಾದಂತ ಅಖಂಡ ಸುಪ್ತ ಶಕ್ತಿಗಳಿರೋದ್ರಿಂದ, ಅದರಲ್ಲೂ ವಿಶೇಷವಾಗಿ ವಿವೇಕ ಇದೆ ಹಾಗೂ ವಾಕ್ ಶಕ್ತಿ ಇರೋದ್ರಿಂದ, ಜೊತೆಗೆ ಮಾನವನಲ್ಲಿರುವಂತ ಇಚ್ಛಾಶಕ್ತಿ, ಜ್ಞಾನ ಶಕ್ತಿ ಮತ್ತು ಕ್ರಿಯಾಶಕ್ತಿಗಳೆಲ್ಲಾನು ಒಟ್ಟಾಗಿ ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸೋದ್ರಿಂದ ಮಾನವನ ಜನ್ಮ ಅತಿ ಶ್ರೇಷ್ಠ. ಆದ್ರಿಂದಾನೇ ಮಾನವ ಮಾತ್ರ ಮಾಧವನಾಗಕ್ಕೆ ಸಾಧ್ಯ. ಅದಕ್ಕೆ ಪೂರಕ ಹುಣ್ಣಿಮೆ ಧ್ಯಾನ. ಸುದೀರ್ಘ ಧ್ಯಾನದಲ್ಲಿ, ಹುಣ್ಣಿಮೆ ಧ್ಯಾನದಲ್ಲಿ ಮಾನವ ಈ ಬದಲಾಗುವಂತ ಪ್ರಜ್ಞೆಯ ಸ್ತರಗಳನ್ನು ತಲುಪಬಹುದಾಗಿದ್ದು, ಆ ಸುಪ್ತ ಪ್ರಜ್ಞಾ ಸ್ಥಿತಿಗಳಲ್ಲಿ ತಕ್ಕ ಆಧ್ಯಾತ್ಮಿಕ ಜ್ಞಾನಾನುಭವಗಳು ಲಭ್ಯವಾಗಿ ಅವನು ಮಾಧವನಾಗ್ತಾನೆ, ಆತ್ಮ ವಿಜ್ಞಾನಿ ಆಗ್ತಾನೆ. ಸುಪ್ತ ಸ್ಥಿತಿಯಲ್ಲಿ 3 ಆಧ್ಯಾತ್ಮಿಕ ಪ್ರಜ್ಞೆಯ ಸ್ತರಗಳೇನೆ ಸ್ವಪ್ನ, ಸುಷುಪ್ತಿ ಮತ್ತು ತುರಿಯ ಸ್ಥಿತಿಗಳು ಅಂತ ಹೇಳುದು. ಇದನ್ನ ಕನಸಿನ ಸ್ಥಿತಿ, ಕನಸಿಲ್ಲದ ಆಳವಾದ ನಿದ್ರಾ ಸ್ಥಿತಿ ಹಾಗೂ ಪೂರ್ಣ ಅರಿವಿನ ಸ್ಥಿತಿಯನ್ನ ತಲುಪುತ್ತೆ ಅಂತ
ಮಾಂಡೂಕ್ಯ ಉಪನಿಷತ್ತಿನಲ್ಲಿ ವಿವರಿಸಿದ್ದಾರೆ. ಧ್ಯಾನದಲ್ಲಿ ತೊಡಗಿರುವಾಗ ನಮ್ಮ ಮೆದುಳಿನ ಕಂಪನಗಳಲ್ಲಿ ವ್ಯತ್ಯಾಸವಾಗುತ್ತೆ ಅನ್ನೋದನ್ನ ನ್ಯೂರೋ ಸೈನ್ಸ್ ವೈಜ್ಞಾನಿಕವಾಗಿಯೂ ಸಂಶೋಧನಾತ್ಮಕವಾಗಿಯೂ ಕಂಡುಹುಡುಕಿದೆ. ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನಿಸಿ. ಡೆಲ್ಲಿನಲ್ಲೂ ಕೂಡ ಒಂದು ರಿಸರ್ಚ್ ಆಗಿದೆ. ಮೆದುಳಲ್ಲಿ ಯಾವಾಗ ನಾವು ಧ್ಯಾನದಲ್ಲಿ ತೊಡಗ್ತೀವೋ ಆವಾಗ ಮೆದುಳಲ್ಲಿ ಉತ್ಪತ್ತಿಯಾಗುವಂತ ವಿಭಿನ್ನ ಕಂಪನಗಳನ್ನ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫ್ ಅನ್ನುವಂತ ಒಂದು ಯಂತ್ರಗಳ ಮೂಲಕ ಪರೀಕ್ಷಿಸಿ ಅದನ್ನ ಬದಲಾಗುವಂತ ಮಿದುಳಿನ ಕಂಪನ ಸ್ಥಿತಿಗಳನ್ನ 4 ಹಂತದಲ್ಲಿ ಅದನ್ನ ವಿಭಾಗ ಮಾಡಿದ್ದಾರೆ. ಬೀಟಾ, ಆಲ್ಫಾ, ಗಾಮಾ ಮತ್ತು ಡೆಲ್ಟಾ ಸ್ಥಿತಿ ಅಂತ ಹೆಸರಿಸಿದ್ದಾರೆ. ನಾವು ಎಚ್ಚರ ಸ್ಥಿತಿಯಲ್ಲಿ ಇಂದ್ರಿಯಗಳ ಜೊತೆ ಇದ್ದಾಗ ಬೀಟಾ ಸ್ಥಿತಿಯಲ್ಲಿ ಇರುತ್ತೆ. ಯಾವಾಗ ನಾವು ಧ್ಯಾನಕ್ಕೆ ಅಂತ ಕಣ್ಮುಚ್ಚಿದ ತಕ್ಷಣನೇ ಬೀಟಾ ತರಂಗಗಳು ಆಲ್ಫಾ ತರಂಗಗಳಿಗೆ ಇಳಿತಾ ಹೋಗುತ್ತೆ. ಅದಾದ್ಮೇಲೆ ಗಾಮಾ ಮತ್ತೆ ಡೆಲ್ಟಾ. ನಮ್ಗೆ ಆಧ್ಯಾತ್ಮಿಕವಾಗಿ ಬೆಳೆಯಕ್ಕೆ ಅಥವಾ ಆಧ್ಯಾತ್ಮಿಕವಾಗಿ ನಮ್ಮಲ್ಲಿ ಜ್ಞಾನವನ್ನ ಪಡ್ಕೊಳ್ಬೇಕಿದ್ರೆ ಗಾಮಾ ಡೆಲ್ಟಾ ಸ್ಥಿತಿಗಳಲ್ಲಿ ಅರಿವಿರಲ್ಲ. ನಮಗ್ ಬೇಕಿರೋದು ಅರಿವಿರ್ಬೇಕು. ಯಾಕೆಂದ್ರೆ ಪ್ರಜ್ಞೆ ಅನ್ನೋದಿದ್ದು ಅರಿವಿದ್ದಾಗ ಮಾತ್ರ ಅನುಭವ ಆಗಿದ್ದನ್ನ ನಾವು ನೆನಪು ಇಟ್ಕೊಳಕ್ ಸಾಧ್ಯ, ಅದನ್ನ ಅರ್ಥೈಸಕ್ಕೂ ಸಾಧ್ಯ. ಹಾಗಾಗಿ ಈ ಒಂದು ಧ್ಯಾನದಿಂದ, ಅದರಲ್ಲೂ ಹುಣ್ಣಿಮೆ ಧ್ಯಾನದಲ್ಲಿ ತೊಡಗಿದಾಗ ವಿವಿಧ ಊರ್ಧ್ವ ಉನ್ನತ ಪ್ರಜ್ಞಾಸ್ತರಗಳಲ್ಲಿ ಅದ್ರ ಆಲ್ಫಾ ಸ್ಥಿತಿಯಲ್ಲಿ ತಕ್ಕ ಜ್ಞಾನ ಮತ್ತು ಅನುಭವ ಮತ್ತು ಅನುಭೂತಿಗೆ ಶೀಘ್ರವಾಗಿ ಪಾತ್ರರಾಗೋ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಸಾಧಿಸಕ್ಕೆ ಸಾಧ್ಯ ಆಗುತ್ತೆ. ಆತ್ಮವಿಕಸನ ಹೊಂದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳಿರೋದು ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ. ಧ್ಯಾನ ಸಾಧನೆಗಳಿಗೆ ಹುಣ್ಣಿಮೆ ದಿನ, ಅದರ ಹಿಂದಿನ ದಿನ ಹಾಗೂ ಹುಣ್ಣಿಮೆಯ ಮಾರನೇ ದಿನ ಕೂಡ ಸೂಕ್ತ ಅಂತ ಥಿಯೋಸಾಫಿಕಲ್ ಸೊಸೈಟಿ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಬ್ಲವಾಟ್ಸ್ಕಿ ಅವರು ಹಾಗೂ ಋಷಿಕೇಶದ ಸ್ವಾಮಿ ಶಿವಾನಂದರು ಈ 3 ದಿನಗಳ ಧ್ಯಾನಕ್ಕೆ ಪ್ರಶಸ್ತ ಅಂತ ಅವರ ಥಾಟ್ ಪವರ್ ಅನ್ನೋ ಪುಸ್ತಕದಲ್ಲಿ ಹೇಳಿದ್ದಾರೆ. ಹುಣ್ಣಿಮೆ ಧ್ಯಾನ ಅಧ್ಯಾತ್ಮ ಸಾಧಕರಿಗೆ ಯಾಕೆ ವಿಶೇಷ? ಹುಣ್ಣಿಮೆ ಧ್ಯಾನ ಅನ್ನೋದು ಅಧ್ಯಾತ್ಮ ಅನ್ವೇಷಕರಿಗೆ ಬಾಹ್ಯ ಪ್ರಪಂಚದಿಂದ ಒಳಮುಖವಾಗಿ ಪ್ರಯಾಣಿಸಕ್ಕೆ ಬಯಸೋರ್ಗೆ, ಅವರಲ್ಲೇ ಇರುವಂತ ದೈವತ್ವವನ್ನ ಅರಿಯೋ ಪ್ರಯತ್ನದಲ್ಲಿರೋರ್ಗೆ ಸಹಾಯಕವಾಗಿದೆ, ಪೂರಕವಾಗಿದೆ. ಮನೋಶಕ್ತಿಯನ್ನ ವೃದ್ಧಿಸ್ಕೊಳ್ಳೋಕೆ, ಆಂತರಿಕ ಅತೀಂದ್ರಿಯ ಸುಪ್ತ ಶಕ್ತಿಗಳ ಅನುಭವ ಪಡೆಯೋಕೆ ಅನುವು ಮಾಡಿಕೊಡೋದೇನೆ ಹುಣ್ಣಿಮೆ ಧ್ಯಾನ. ಹುಣ್ಣಿಮೆ ಧ್ಯಾನದಲ್ಲಿ ಬ್ರಹ್ಮಾಂಡದಲ್ಲಿರುವಂತ ವಿಶ್ವಶಕ್ತಿ ಚೈತನ್ಯವು ಮಾನವನ ಸೂಕ್ಷ್ಮ ಶರೀರ, ಮನೋಮಯ ಶರೀರಗಳಿಗೆ ತುಂಬಿಕೊಂಡು ಆಧ್ಯಾತ್ಮಿಕ ಸಾಧನೆಗೆ ಸಹಕರಿಸುತ್ತೆ. ಹುಣ್ಣಿಮೆ ದಿವಸ ನಾವು ಮಾಡೋ ಅಖಂಡ ಧ್ಯಾನದಿಂದ ದಿವ್ಯ ಚಕ್ಷು ತೆರ್ಕೊಳ್ಳುತ್ತೆ, ನಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕುತ್ತೆ, ಅತೀಂದ್ರಿಯ ದೇಹಾತೀತ ಅನುಭವಗಳು ಸಾಧ್ಯವಾಗುತ್ತೆ, ಆಧ್ಯಾತ್ಮಿಕ ಬೆಳವಣಿಗೆ ಸಾಧ್ಯ, ಆತ್ಮವಿಕಸನ ಸಾಧ್ಯ. ಮುಕ್ತಿ ಸಾಧಿಸಕ್ಕೆ ಹುಣ್ಣಿಮೆ ಧ್ಯಾನ ಪ್ರೇರಕ ಹಾಗೂ ಪೂರಕ. ಆಧ್ಯಾತ್ಮಿಕ ಸತ್ಯಗಳು ಗೋಚರವಾಗಿ ಅರ್ಥಗರ್ಭಿತ ಜೀವನವನ್ನ ಸಾಗಿಸೋಕೆ ಸಾಧ್ಯವಾಗುತ್ತೆ. ಬುದ್ಧ ಹೇಳೋ ತರ ನಿಮಗೆ ನೀವೇ ಬೆಳಕಾಗ್ತೀರಿ, ಬಿ ಎ ಲೈಟ್ ಅಂಟು ಯೋರ್ ಸೆಲ್ಫ್ ಅಂತ ಹೇಳಿದ್ದಾರೆ. ಹುಣ್ಣಿಮೆ ಎಂದು ಭೂಮಿಯಲ್ಲಿ ಲಭ್ಯವಿರುವಂತಹ ಬೆಳಕಿನ ಪ್ರವಾಹದಿಂದ ನಿಮ್ಮ ದೇಹದ ಜೀವಕೋಶಗಳು ಜಾಗೃತವಾಗುತ್ತವೆ. ನಿಮ್ಮ ಇಡೀ ದೇಹವು ಬೆಳಕಿನಿಂದ ತುಂಬಿರುತ್ತೆ. ನಿಮಗೆ ನೀವೇ ಬೆಳಕಾಗ್ತೀರಿ. ಕಾರಣ ಶರೀರದಲ್ಲಿರುವಂತ ಗತ ಜನ್ಮಗಳ ನೆನಪುಗಳು, ಕಾರಣ ಕಾರ್ಯಗಳು, ಪಾಪಕರ್ಮಗಳು ಧ್ಯಾನಾಗ್ನಿಯಿಂದ ಭಸ್ಮ ಆಗುತ್ತೆ, ಅಳಿಸಿ ಹೋಗುತ್ತೆ. ಅದರಿಂದ ಎಷ್ಟೋ ಪುನರ್ಜನ್ಮಗಳು ಕಡಿಮೆ ಆಗುತ್ತೆ. ಕರ್ಮಭೂಮಿ ಮೇಲೆ ವಾಸಿಸೋ ಮಾನವರನ್ನ ಉದ್ಧರಿಸಕ್ಕೆ ಉನ್ನತಾತ್ಮರು, ಸೂಕ್ಷ್ಮ ಶರೀರಧಾರಿಗಳು ಊರ್ಧ್ವ ಲೋಕದಿಂದ ಭೂಲೋಕಕ್ಕೆ ಪ್ರಯಾಣಿಸುವಂತ ದಿನ, ಸಹಕರಿಸೋ ದಿನ ಹುಣ್ಣಿಮೆ. ಪೌರ್ಣಮಿ ದಿವಸ ನಮ್ಮ ಎಲ್ಲಾ ಗುರುಗಳು, ಪರಮ ಗುರುಗಳು, ಆಸ್ಟ್ರಲ್ ಮಾಸ್ಟರ್ಸ್, ದಿವ್ಯಾತ್ಮಗಳು ಪ್ರಜ್ಞೆಯ ರೂಪದಲ್ಲಿ ಭೂಮಿ ಕಡೆಗೆ ಬರೋದ್ರಿಂದ ನೆನೆದವರ ಮನದಲ್ಲಿ ನೆಲೆಸೋದು ಮಾತ್ರ ಅಲ್ಲದೆ ಧ್ಯಾನದಲ್ಲಿ ತೊಡಗಿರೋರ್ಗೆ ದಿವ್ಯ ಶಕ್ತಿ ಮತ್ತು ದಿವ್ಯ ಜ್ಞಾನವನ್ನ ದಯಪಾಲಿಸ್ತಾರೆ. ನಮ್ಮ ಅನುಮಾನಗಳನ್ನ ಬಗೆಹರಿಸ್ತಾರೆ, ಆಧ್ಯಾತ್ಮಿಕ ಸತ್ಯಗಳನ್ನ ತಿಳಿಸ್ಕೊಡ್ತಾರೆ, ಪೂರ್ವ ಜನ್ಮಗಳ ದರ್ಶನ ಮಾಡಿಸ್ತಾರೆ, ಚೈತನ್ಯದ ಇತರ ಸ್ಥಳಗಳಿಗೆ, ಲೋಕಗಳಿಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಮಹಾತ್ಮರು, ಬ್ರಹ್ಮಜ್ಞಾನಿಗಳು, ಋಷಿಪುಂಗವರು, ತಪಸ್ವಿಗಳು ಅವತರಿಸೋ ದಿನ ಹುಣ್ಣಿಮೆ. ಹುಣ್ಣಿಮೆ ದಿನ ಜನಿಸಿರೋರ್ಗೆ ವಿಶೇಷವಾಗಿ ಸಾಧಿಸುವಂತ ಶಕ್ತಿ ಸಾಮರ್ಥ್ಯಗಳಿರುತ್ತೆ. ಆ ಆತ್ಮಗಳಿಗೆ ಹುಣ್ಣಿಮೆಯ ಬೆಳಕಿನ ಪ್ರಾಬಲ್ಯವಿದ್ದು, ಪ್ರಕೃತಿ ಸಹಕಾರವಿದ್ದು, ಜೊತೆಗೆ ಅವಕಾಶಗಳು ಕೂಡ ಲಭ್ಯವಾಗುತ್ತಂತೆ. ಹುಣ್ಣಿಮೆಯ ದಿನ ಅವತರಿಸಿರುವಂತ ಮಹಾತ್ಮರು, ಬ್ರಹ್ಮಜ್ಞಾನಿಗಳು, ಋಷಿಪುಂಗವರು, ತಪಸ್ವಿಗಳು ನನಗ್ ತಿಳಿದಿರೋ ಹಾಗೆ ವ್ಯಾಸ ಮಹರ್ಷಿಗಳು, ದತ್ತಾತ್ರೇಯ, ಬುದ್ಧ, ಹನುಮಂತ, ಅಕ್ಕ ಮಹಾದೇವಿ, ವಾಲ್ಮೀಕಿ, ಗುರುನಾನಕ್, ಸಂತ ಕಬೀರ್ ದಾಸ್, ಗುರು ರವಿದಾಸ್, ವರದಳ್ಳಿ ಶ್ರೀಧರ ಸ್ವಾಮಿಗಳು ಹಾಗೂ ಶ್ರೀ ನಾರಾಯಣ ಗುರುಗಳು.
ಹುಣ್ಣಿಮೆ ಧ್ಯಾನದ ಮೂಲಕ ನಮ್ಮ ಪ್ರಯಾಣ ಒಳಮುಖವಾಗೋದ್ರಿಂದ ಈ ಜನ್ಮದ ಹುಟ್ಟಿನ ಉದ್ದೇಶವನ್ನ ಅಂದ್ರೆ ಪರ್ಪಸ್ ಆಫ್ ಲೈಫ್ ಅಂತ ಹೇಳ್ತೀವಿ ಅದನ್ನ ತಿಳಿಯಕ್ಕೆ ಅವಕಾಶ ಆಗತ್ತೆ. ಆಂತರ್ಯದಲ್ಲಿರುವಂತಹ ದೈವತ್ವವನ್ನ ಅರಿಯೋದ್ರಿಂದ ನಮ್ಮ ಆತ್ಮನ ತಂದೆ ಪೂರ್ಣಾತ್ಮ ಯಾರು ಅಂತ ತಿಳಿಯಕ್ಕೆ ಸಾಧ್ಯ ಆಗತ್ತೆ. ನಮ್ಮಲ್ಲಿರುವಂತಹ ನ್ಯೂನ್ಯತೆಗಳು ಶಕ್ತಿ ಸಾಮರ್ಥ್ಯವಾಗಿ ಪರಿವರ್ತನೆಗೊಳ್ಳೋಕೆ ಬೇಕಿರುವಂತ ದಿವ್ಯ ಶಕ್ತಿ ಹಾಗೂ ಸಹಾಯ ಹಸ್ತ ನಮ್ಮ ಪೂರ್ಣಾತ್ಮನಿಂದ ನಮಗೆ ಲಭಿಸುತ್ತೆ. ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ ಹಾಗೂ ಆನಂದಮಯ ಕೋಶಗಳಲ್ಲಿ ಪೂರ್ಣ ಪ್ರಜ್ಞೆ ಉಂಟಾಗೋದ್ರಿಂದ ಸೂಕ್ಷ್ಮ ಶರೀರಯಾನ ಸಾಧ್ಯ ಆಗತ್ತೆ. ಹುಣ್ಣಿಮೆ ಧ್ಯಾನದಿಂದ ಅತೀಂದ್ರಿಯ ಶಕ್ತಿಗಳು ಜಾಗೃತಗೊಂಡು ಟೆಲಿಪತಿ ಕಳಿಸಕ್ಕೆ ಹಾಗೂ ಗ್ರಹಿಸಕ್ಕೆ ಸಾಧ್ಯವಾಗತ್ತೆ. ಕ್ಲೇರ್ ಆಡಿಯನ್ಸ್ ಮತ್ತು ಕ್ಲೇರ್ ವಾಯನ್ಸ್ ಸಾಧ್ಯವಾಗತ್ತೆ. ಅಂದ್ರೆ ಅಶರೀರವಾಣಿ ಕೇಳಿಸಕ್ಕೆ ಶುರುವಾಗತ್ತೆ ಹಾಗೂ ದಿವ್ಯ ಚಕ್ಷು ತೆರೆಕೊಂಡು ದರ್ಶನಾನುಭವ ಉಂಟಾಗತ್ತೆ. ಆಲ್ ಡಿಸೀಸಸ್ ಆರ್ ಐದರ್ ಬಿಕಾಸ್ ಆಫ್ ಬ್ಲಾಕೇಜ್ ಆಫ್ ಎನರ್ಜಿ ಆರ್ ಲೀಕೇಜ್ ಆಫ್ ಎನರ್ಜಿ. ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಹುಣ್ಣಿಮೆ ಧ್ಯಾನದಲ್ಲಿ ನಾವು ತೊಡಗಿದಾಗ ಚೈತನ್ಯದ ಹರಿಯುವಿಕೆಯಲ್ಲಾಗಿರುವಂತಹ ಸೂಕ್ಷ್ಮ ವ್ಯತ್ಯಾಸಗಳನ್ನ, ಅಡಚಣೆಗಳನ್ನ ಹಾಗೂ ಸೋರಿಕೆಗಳನ್ನ ಸೂಕ್ಷ್ಮದಲ್ಲೇ ರಿಪೇರಿ ಮಾಡ್ಕೊಳ್ಳುವಂತಹ ವಿಶ್ವಶಕ್ತಿ ಚೈತನ್ಯ ಧ್ಯಾನದಲ್ಲಿ ಲಭ್ಯವಾಗಿ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಸಮತೋಲನ ಲಭಿಸುತ್ತೆ. ಅದೇ ದಿವ್ಯೌಷಧ. ಹುಣ್ಣಿಮೆ ಧ್ಯಾನದಲ್ಲಿ ಬರುವಂತಹ ವಿಶ್ವಶಕ್ತಿ ಚೈತನ್ಯವು ಧ್ಯಾನಿಯ 72,000 ನಾಡಿಗಳನ್ನ, ಪಂಚಕೋಶಗಳನ್ನ ಶುದ್ಧೀಕರಿಸುತ್ತೆ. ಷಟ್ ಚಕ್ರಗಳನ್ನ ಶುದ್ಧೀಕರಿಸಿ ಶಕ್ತೀಕರಿಸಿ ಚಾಲನೆ ನೀಡುತ್ತೆ. ಆರೋಗ್ಯ ಸಿದ್ಧಿಸುತ್ತೆ, ಆಧ್ಯಾತ್ಮಿಕ ಜ್ಞಾನ ವೃದ್ಧಿಸುತ್ತೆ. ಹುಣ್ಣಿಮೆ ಧ್ಯಾನ ಪರಿಪೂರ್ಣ ವೈದ್ಯ ಅಂತ ಪತ್ರಿಸರ್ ಹೇಳೋದು. ಚಂದ್ರನಿಗೂ ಮನಸ್ಥಿತಿಗೂ ನೇರವಾದ ಸಂಬಂಧ ಇರೋದ್ರಿಂದ ಹುಣ್ಣಿಮೆ ಧ್ಯಾನದಲ್ಲಿ ಮನಸ್ಸಿನಿಂದ ಉತ್ಪತ್ತಿಯಾಗುವಂತ ಅರಿಷಡ್ವರ್ಗಗಳನ್ನ ಅಂದ್ರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳನ್ನ ನಿಯಂತ್ರಿಸುವಂತ ಶಕ್ತಿ ಲಭ್ಯವಾಗತ್ತೆ. ಎಲ್ಲಾ ರೀತಿಯ ಮಾನಸಿಕ ಅಸ್ವಸ್ಥತೆಗಳಿಂದ ಬಳಲ್ತಾ ಇರೋರ್ಗಂತೂ ಹುಣ್ಣಿಮೆ ಧ್ಯಾನ ಸಿದ್ಧೌಷಧ ಹಾಗೂ ಶಾಶ್ವತ ಪರಿಹಾರ. ಮನಸ್ಸಿಗೂ ಹುಣ್ಣಿಮೆಯ ದಿನದಂದು ವ್ಯತ್ಯಾಸವಾಗುವಂತ ಮಾನವನ ನಡವಳಿಕೆಗೂ ಹುಚ್ಚಿಗೂ ಚಂದ್ರನಿಗೂ ಸಂಬಂಧ ಇದೆ ಅನ್ನೋದು ಇತ್ತೀಚೆಗೆ ಮನೋವಿಜ್ಞಾನಿಗಳ ಗಮನಕ್ಕೂ ಬಂದು ಅಂತಹ ವ್ಯಕ್ತಿಗಳನ್ನ ಲುನಾಟಿಕ್ ಅಂತ ಕರೀತಾರೆ, ಮೈಂಡ್ ಸ್ಟ್ರಕ್ ಅಂತ ಕರೀತಾ ಇದ್ದಾರೆ. ಅಂತಹ ಲುನಾಟಿಕ್ ಮೈಂಡ್ ಸ್ಟ್ರಕ್ ವ್ಯಕ್ತಿಗಳನ್ನ ಸರಿದಾರಿಯಲ್ಲಿ ಆಧ್ಯಾತ್ಮಿಕವಾಗಿ ಕರ್ಕೊಂಡು ಹೋದ್ರೆ ಹುಣ್ಣಿಮೆ ಧ್ಯಾನದಲ್ಲಿ ತೊಡಗಿಸಿದ್ರೆ ಅವನು ಬುದ್ಧನಂತೆ ಪ್ರಬುದ್ಧನೂ ಆಗ್ಬಹುದು ಅಂತ ಡೋಗೆನ್ ಅನ್ನುವಂತ ಝೆನ್ ಮಾಸ್ಟರ್ ತಿಳಿಸಿದ್ದಾರೆ. ಹುಣ್ಣಿಮೆ ದಿನ ಹೇಗೆ ವಿಶೇಷ ಅಂತನೂ ಹುಣ್ಣಿಮೆ ಧ್ಯಾನ ಮಾನವನಿಗೆ ಹೇಗೆ ಉಪಕಾರಿ ಅಂತನೂ ತಿಳ್ಕೊಂಡ್ಮೇಲೆ ನನ್ಗೊಂದೆರಡು ಪ್ರಶ್ನೆಗಳು ಮೂಡ್ತು, ಕುತೂಹಲ ಉಂಟಾಯ್ತು. ಅಮಾವಾಸ್ಯೆ ದಿನ, ಗ್ರಹಣದ ದಿನ ಧ್ಯಾನ ಮಾಡಬಾರ್ದಾ? ಧ್ಯಾನ ಮಾಡಿದ್ರೆ ಏನಾದ್ರು ತೊಂದರೆ ಆಗತ್ತಾ ಅನ್ನೋದನ್ನ ತಿಳ್ಕೊಬೇಕು ಅನ್ನೋ ಕುತೂಹಲ ಇತ್ತು. ಈ ನನ್ನ ಪ್ರಶ್ನೆಗಳಿಗೆ ಪತ್ರಿಸರ್ ಕೊಟ್ಟ ಉತ್ತರ ಏನಂದ್ರೆ, ದಿನ ಯಾವುದೇ ಇರ್ಲಿ, ಅಮಾವಾಸ್ಯೆನೇ ಇರ್ಲಿ, ಗ್ರಹಣನೇ ಇರ್ಲಿ, ಪ್ರಕೃತಿಯ ಮಡ್ಲಲ್ಲಿ ಮಹಾತ್ಮರ ಸಮಾಧಿಗಳಲ್ಲಿ ಧ್ಯಾನದಲ್ಲಿ ತೊಡಗಿದ್ರೆ, ಪಿರಮಿಡ್ ಒಳಗೆ ಧ್ಯಾನ ಮಾಡಿದ್ರೆ ವಿಶೇಷವಾದ ಫಲಗಳು ಸಿಕ್ಕೇ ಸಿಗುತ್ತೆ. ಶಕ್ತಿ ಚೈತನ್ಯದ ಪ್ರವಹಿಸುವಿಕೆ ಅನುಭವ ಆಗುತ್ತೆ. ಮಾರ್ಗದರ್ಶನ ಖಂಡಿತ ಸಿಕ್ಕತ್ತೆ. ಇಲ್ಲಿ ಧ್ಯಾನ ಮಾಡೋದಷ್ಟೇ ಮುಖ್ಯ ಅಂತ ಹೇಳಿದ್ರು. ಹುಣ್ಣಿಮೆ ಧ್ಯಾನ ವಿಶೇಷ, ಆದ್ರೆ ಅಮಾವಾಸ್ಯೆನಲ್ಲೂ ಧ್ಯಾನ ಮಾಡ್ಬೋದು ಅನ್ನೋದನ್ನ ಹೇಳಿದ್ರು. ಹುಣ್ಣಿಮೆ ಧ್ಯಾನ ಕಾಲದಲ್ಲಿ ಲಭ್ಯವಾಗುವಂತ ವಿಶ್ವಶಕ್ತಿ ಮಾನವನ ಪ್ರಭಾವಳಿಯನ್ನ, ಕಾಂತಿ ವಲಯವನ್ನ ಮತ್ತಷ್ಟು ಸುಭದ್ರಗೊಳಿಸಿದ್ರೆ, ಅಮಾವಾಸ್ಯೆ ದಿನ ಧ್ಯಾನ ಮಾಡೋದ್ರಿಂದ ಯಾವುದೇ ದುಷ್ಟ ಶಕ್ತಿಗಳಿಂದಾಗ್ಲಿ, ವಿನಾಶಕಾರಿ ಪ್ರಯೋಗಗಳಿಂದಾಗ್ಲಿ ಅಥವಾ ನಕಾರಾತ್ಮಕ ತರಂಗಗಳಿಂದ ಪ್ರಭಾವಿತರಾಗದಿರುವಂತಹ ಕ್ರಿಮಿಕೀಟಗಳಿಂದ ಕಾಯಿಲೆ ಬೀಳದೆ ಇರುವಂತಹ ಸಾಮರ್ಥ್ಯವನ್ನ ಪಡಿತೀವಿ ಅಂತ ಪತ್ರಿಸರ್ ಹೇಳಿದ್ರು. ಧ್ಯಾನದಲ್ಲಿ ಶಕ್ತಿಯುತಗೊಂಡಿರೋ ಸದೃಢವಾಗಿರುವಂತ ನಮ್ಮ ಕಾಂತಿ ವಲಯದ ಸುಭದ್ರ ಕೋಟೆ ನಮ್ಮನ್ನ ದುಷ್ಟ ಶಕ್ತಿಗಳಿಂದ, ವಾಮಾಚಾರ ಪ್ರಯೋಗಗಳಿಂದಾನು ರಕ್ಷಿಸುತ್ತೆ ಅಂತ ಹೇಳಿದ್ರು. ಎಷ್ಟೋ ಜನಕ್ಕೆ ವಾಮಾಚಾರ, ಮಾಟ ಮಂತ್ರ ಆಗ್ಬಿಟ್ಟಿರುತ್ತೆ ಅಂತ ಭಯ ಪಡ್ತಾ ಇರ್ತಾರೆ. ಅಂತವ್ರು ಅಮಾವಾಸ್ಯೆ ದಿನ ಧ್ಯಾನ ಮಾಡಿದ್ದಾದ್ರೆ ಅವ್ರು ಯಾರು ಏನೇ ನಕಾರಾತ್ಮಕವಾಗಿ ಮಾಡಿದ್ರು ಕೂಡ ಅದ್ ನಮ್ಗೆ ತಟ್ಟೋದೇ ಇಲ್ಲ, ನಮ್ಮ ಸೂಕ್ಷ್ಮ ಶರೀರಗಳಲ್ಲಿ ಎಂಟ್ರಿನೇ ತಗೊಳಲ್ಲ ಅನ್ನೋದನ್ನ ಹೇಳಿದ್ರು. ಈಗ ನನ್ನ ಪ್ರಶ್ನೆ, ಗ್ರಹಣದ ದಿನ ಧ್ಯಾನ ಮಾಡ್ಬೇಕಾ ಮಾಡ್ಬಾರ್ದಾ? ಈ ಪ್ರಶ್ನೆಗೆ ಬೆಂಗಳೂರಿನ ಚಿಕ್ಕಗುಬ್ಬಿಯಲ್ಲಿರುವಂತ ಮಾನಸ ಲೈಟೇಜ್ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕರಾದ ಗುರೂಜಿ ಕೃಷ್ಣಾನಂದ ಅವರು ಗುರುಗಳಾಗಿದ್ದ, ಅವರ ಗುರುಗಳು ಮಹರ್ಷಿ ಅಮರ ಅನ್ನೋರಿದ್ರು. ಅವರ ಆಧ್ಯಾತ್ಮಿಕ ಸಂದೇಶಗಳಿಂದ ನನಗೆ ಉತ್ತರ ಸಿಕ್ತು. ಮಹರ್ಷಿ ಅಮರ ಅವರು ಪ್ರತಿದಿನ ಇತರ ಲೋಕಗಳಿಗೆ ಸೂಕ್ಷ್ಮ ಶರೀರಯಾನ ಮಾಡ್ತಾ ಅಪಾರ ಆಧ್ಯಾತ್ಮಿಕ ಜ್ಞಾನವನ್ನ, ಅದರಲ್ಲೂ ವಿಶೇಷವಾಗಿ ಧ್ಯಾನ ವಿಜ್ಞಾನವನ್ನ ಸಂಗ್ರಹಿಸಿದವರು ಅವರು. ಗ್ರಹಣದ ಅವಧಿಯಲ್ಲಿ ಧ್ಯಾನ ಮಾಡಿದ್ರೆ 6 ತಿಂಗಳ ಕಾಲ ಧ್ಯಾನ ಮಾಡಿದಷ್ಟು ಒಳ್ಳೇದು ಅಂತ ಮಹರ್ಷಿ ಅಮರ ಅವರು ತಿಳಿಸಿದ್ದಾರೆ. ಇವರು 1982ರಲ್ಲಿ ಮಹಾ ಸಮಾಧಿಯಾದವರು.
ಮತ್ತೆ PSSM ಕುಟುಂಬದಲ್ಲೇ ಜನ್ಮವೆತ್ತಿದಾರಂತೆ. ನಮ್ಮ ಸಂಸ್ಥೆಯಲ್ಲಿ ಬೌದ್ಧ ಪೌರ್ಣಮಿ ಆಚರಣೆ ವಿಶೇಷ. ಈ ವೈಶಾಖ ಶುದ್ಧ ಪೌರ್ಣಮಿಯ ವೈಶಿಷ್ಟ್ಯ ಏನಂದ್ರೆ, ಸಿದ್ಧಾರ್ಥನ ಜೀವನದಲ್ಲಿ 3 ಮುಖ್ಯ ಘಟನೆಗಳು ನಡೆದಿರೋದು ಭಾರತದಲ್ಲೇ. ಅದು ವೈಶಾಖ ಶುದ್ಧ ಪೌರ್ಣಮಿಯ ದಿವಸನೇ. ಅವು ಯಾವುವು ಅಂದ್ರೆ, ಸಿದ್ಧಾರ್ಥನ ಹುಟ್ಟು, ಅವನ 36ನೇ ವಯಸ್ಸಿನಲ್ಲಿ ಹೊಂದಿದಂತ ಜ್ಞಾನೋದಯ, ಮತ್ತು ಅವನ 80ನೇ ವಯಸ್ಸಿನಲ್ಲಿ ಗೋರಖಪುರ ತಾಲೂಕಿನಲ್ಲಿರುವಂತ ಕುಶಿನಾರಕ್ಕೆ ಬಂದಾಗ ಅಲ್ಲಿ ವೈಶಾಖ ಶುದ್ಧ ಪೌರ್ಣಿಮೆಯ ರಾತ್ರಿ ಮಹಾಪರಿನಿರ್ವಾಣ ಹೊಂದಿದ. ಅದಕ್ಕೆ ಈ ಪೌರ್ಣಮಿ ವಿಶಿಷ್ಟ. ಮತ್ತೊಂದು ಆಶ್ಚರ್ಯಕರ ವಿಚಾರ ಅಂದ್ರೆ, ಸಿದ್ಧಾರ್ಥನ ಪತ್ನಿ ಯಶೋಧರ, ಸಾರಥಿ ಚೆನ್ನ ಮತ್ತು ಕುದುರೆ ಕಂತಕ ಇವರೆಲ್ಲರೂ ಕೂಡ ಜನಿಸಿರೋದು ವೈಶಾಖ ಶುದ್ಧ ಪೌರ್ಣಮಿ ಎಂದೇ ಅಂತಾನು ಧಮ್ಮಪದದಲ್ಲಿ ಉಲ್ಲೇಖ ಇದೆ. ಇವೆಲ್ಲರ ಸಹಕಾರನು ಸಿಕ್ಕಿತ್ತು ಬುದ್ಧನಿಗೆ. ಅಂದ್ರೆ ಪತ್ರಿಸರ್ ಏನ್ ಹೇಳೋದು ಅಂದ್ರೆ, ಏನೇನು ಸೃಷ್ಟಿಯಲ್ಲಿ ಏನೇನು ಇರುತ್ತೋ, ರಚನೆ ಆಗಿರುತ್ತೋ ಅದಕ್ಕೆಲ್ಲಕ್ಕೂ ಕಾಸ್ಮಿಕ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಯಾಕೆಂದ್ರೆ ಬುದ್ಧನಿಗೆ ಅವನು ಜ್ಞಾನೋದಯ ಪಡೆಯಕ್ಕೆ ಸಂಸಾರದಲ್ಲಿದ್ದು ಅವನ ಅರಮನೆನ ಬಿಟ್ಟು ತ್ಯಜಿಸಿ ಹೋಗ್ಬೇಕು ಅಂದ್ರೆ ಸಹಕಾರ, ಪ್ರೋತ್ಸಾಹ ಎಲ್ಲ ಬರ್ಬೇಕಿತ್ತು. ಹಾಗಾಗಿ ಸದಾ ಕಾಲ ಅವನ ಜೊತೆ ಇದ್ದವನು ಸಾರಥಿ ಚೆನ್ನ ಸಿದ್ಧಾರ್ಥನ ಪತ್ನಿಗೂ ಹೇಳ್ಬಿಟ್ಟೆ ಅವನು ಹೋಗ್ತಾನೆ. ಅವನು ಬಳಸ್ತಾ ಇದ್ದಂತ ಕುದುರೆ ಕಂತಕ ಅನ್ನೋದು ಇವರೆಲ್ಲಾರು ಹುಟ್ಟಿರೋದು ಹುಣ್ಣಿಮೆನೆ. ಹಂಗಾಗಿ ಇವರೆಲ್ಲರ ಸಹಕಾರನು ಬುದ್ಧನಿಗೆ ಸಿಕ್ಕಿತ್ತು ಅಂತ. ಸೊ ಈಗ ಹುಣ್ಣಿಮೆ ಧ್ಯಾನದ ಬಗ್ಗೆ ಇಷ್ಟೆಲ್ಲ ವಿಚಾರಗಳು ತಿಳ್ಕೊಂಡ್ಮೇಲೆ, ಹುಣ್ಣಿಮೆ ದಿನ ನಮ್ಮನ್ನ ನಾವು ಯಾವ್ಯಾವ ರೀತಿಯಲ್ಲಿ ತೊಡಗಿಸ್ಕೊಳ್ಬಹುದು ಅಂತಾನು ತಿಳ್ಕೊಬೇಕು. ಹುಣ್ಣಿಮೆ ದಿವಸ ಕಂಠಪೂರ್ತಿ ಭೂರಿ ಭೋಜನ ಮಾಡೋದಲ್ಲ, ಲಘು ಉಪಹಾರ ಸೇವಿಸಿ, ಸಂಜೆಗೆ ದ್ರವಾಹಾರವನ್ನು ಮಾತ್ರ ಅಂದ್ರೆ ಯಾವ್ದಾರ ಲಿಕ್ವಿಡ್ಸ್ ಅನ್ನು ಮಾತ್ರ ಸೇವಿಸಿ, ಇಡೀ ರಾತ್ರಿ ಧ್ಯಾನದಲ್ಲಿ ತೊಡಗೋದು ಸೂಕ್ತ. ಹೊಟ್ಟೆನಲ್ಲಿ ಯಾವಾಗ ಘನಾಹಾರ ಇಲ್ವೋ ಆವಾಗ ನಿದ್ರೆಗೆ ಜಾರಲ್ಲ. ಅರಿವಿನಿಂದ ಧ್ಯಾನದಲ್ಲಿ ತೊಡಗಿದಾಗ ಭೌತಿಕ ಶರೀರ ಕೂಡ ಸಹಕರಿಸೋದ್ರಿಂದ ಫಲಿತಾಂಶ ಅತ್ಯುತ್ತಮವಾಗಿದ್ದು ಪರಿಣಾಮಕಾರಿಯಾಗಿರುತ್ತೆ. ಹುಣ್ಣಿಮೆ ಧ್ಯಾನದಲ್ಲಿ ಅತಿ ಹೆಚ್ಚಿನ ಪ್ರಕಾಶಮಯ ದಿವ್ಯ ಶಕ್ತಿ, ವಿಶ್ವಶಕ್ತಿ ಪ್ರವಹಿಸುವಿಕೆಯನ್ನ ಅನುಭವ ರೂಪದಲ್ಲೂ ಕೂಡ ಪಡೆಯಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಏನೇನ್ ಮಾಡ್ಬೋದು? ಹುಣ್ಣಿಮೆ ಚಂದ್ರನ ಬೆಳಕಿನಲ್ಲಿ ಕೂತ್ಕೊಂಡು ಪಿರಮಿಡ್ ಟೋಪಿ ಧರಿಸಿ ಧ್ಯಾನ ಮಾಡ್ಬೋದು. ಪತ್ರಿಸರ್ ಸೃಷ್ಟಿಸಿರುವಂತ ಆಸ್ಟ್ರಲ್ ಪಿರಮಿಡ್ ಅನ್ನ ಇನ್ವೈಟ್ ಮಾಡ್ಬೋದು. ಗ್ರೇಟ್ ಆಸ್ಟ್ರಲ್ ಮಾಸ್ಟರ್ಸ್ ನ ನಾವು ಆಹ್ವಾನಿಸ್ಕೊಳ್ಬಹುದು. ಮನೆಯ ಕಿಟಕಿ ಬಾಗಿಲುಗಳನ್ನ ತೆರೆದಿಟ್ಟು ಮನೆ ಒಳಗಡೆನೆ ಕುರ್ಚಿ ಮೇಲೆ ಕೂತ್ಕೊಂಡು ಧ್ಯಾನದಲ್ಲಿ ತೊಡಗ್ಬೋದು. ಮನೆಯ ತಾರಸಿ ಮೇಲೆ ಹೋಗಿ ಜಮಖಾನದ ಮೇಲೆ ಮಲ್ಕೊಂಡು ಅಥವಾ ಈಸಿ ಚೇರ್ ಹಾಕೊಂಡು ಚಂದ್ರ ತ್ರಾಟಕ ಅಭ್ಯಾಸ ಮಾಡ್ಬೋದು. ಧ್ಯಾನ ಕೇಂದ್ರಗಳಲ್ಲಿ, ಪಿರಮಿಡ್ಗಳಲ್ಲಿ ಸಾಮೂಹಿಕ ಧ್ಯಾನ ಮಾಡಬಹುದು. ಪ್ರಕೃತಿಯ ಪರಿಸರದಲ್ಲಿ ಹರಿಯೋ ನೀರಿನ ಮಡ್ಲಲ್ಲಿ ಪಿರಮಿಡ್ ಟೋಪಿ ಧರಿಸಿ ಧ್ಯಾನ ಮಾಡ್ಬೋದು. ಇಡೀ ರಾತ್ರಿ ಧ್ಯಾನದಲ್ಲಿ ತೊಡಗಕ್ಕೆ ಇಷ್ಟ ಇರೋರು, ಮಂಡಿ ನೋವಿರೋರು, ವಯೋವೃದ್ಧರು ಹಾಸಿಗೆ ಮೇಲೆ ಕೂತ್ಕೊಂಡೇ ಮಾಡ್ಬೋದು. ಗೋಡೆಗೆ ಒರಕೊಂಡು ಕಾಲುಗಳನ್ನು ಚಾಚಿ ದೀರ್ಘಕಾಲ ಧ್ಯಾನದಲ್ಲಿ ತೊಡಗ್ಬೋದು. ಒಂದ್ ವೇಳೆ ಕಾಲ್ ನೋವು ಸಹಿಸಕ್ಕಾಗದೇ ಇರೋ ತರ ಆದಾಗ ಕಣ್ಣನ್ನು ತೆಗೀದೇನೆ ಕೈ ಮತ್ತು ಕಾಲುಗಳನ್ನ ಸವರಿಸ್ಕೊಳ್ಬಹುದು. ಧ್ಯಾನದ ನಂತರ ಕೈ ಕಾಲು ಚಾಚಿ ಕಣ್ಣುಗಳನ್ನು ತೆಗಿದೇನೆ ಶವಾಸನದ ಭಂಗಿಯಲ್ಲಿ ಮಲಗಿದ್ರೆ ಯೋಗ ನಿದ್ರೇನೂ ಆಗಿ ಧ್ಯಾನಾನುಭವಗಳು ಕೂಡ ಮುಂದುವರಿಯುತ್ತೆ. ಇದುವರೆಗೆ ಹುಣ್ಣಿಮೆ ಧ್ಯಾನದ ಮಹತ್ವದ ಬಗ್ಗೆ ಮಾಹಿತಿ ಪೂರ್ಣವಾದ ಈ ಜ್ಞಾನವನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟ PMC ಬಾಗಲಕೋಟ್ಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. 1997ನೇ ಇಸ್ವಿಯಿಂದ ನನ್ನ ಆತ್ಮಗುರುಗಳಾಗಿರುವಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ ಕೂಡ ಕೃತಜ್ಞತಾ ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಒಂದು ಉಪನ್ಯಾಸವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.